ಮನುಷ್ಯನ ದುರಾಸೆಗೆ ಪರಿಸರ ಹಾಳು. ಡಾಕ್ಟರ್ ಮಾಧವ್ ಎಂಕೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಮನುಷ್ಯನ ದುರಾಸೆಯಿಂದ ಪರಿಸರವನ್ನ ನಾಶ ಮಾಡುತ್ತಿದ್ದಾರೆ. ಇದರಿಂದ ಪ್ರಾಣಿ ಪಕ್ಷಿಗಳ ಸಂಕುಲಕ್ಕೆ ಅಪಾಯಕಾರಿಯಾಗಿದೆ. ಆ ಕಾರಣಕ್ಕಾಗಿ ಎಲ್ಲರೂ ಪರಿಸರ ಸಂರಕ್ಷಿಸುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ಎಂದು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಡಾಕ್ಟರ್ ಮಾಧವ್ ಎಂಕೆ ಅವರು ಹೇಳಿದರು. ಅವರು ಧಾರವಾಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕೆಪಿಇಎಸ್ ಕಲಾ ವಾಣಿಜ್ಯ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಆರ್ತಿ ಹಿರೇಮಠ್ ಯುವಕಂಡ, ಶಾಂತಾ ಸುನದೊಳ್ಳಿ ಮತ್ತು ಶ್ರೀಮತಿ ಚಂದ್ರಾ ಕಾಶಿಕರ್ ದಂಗೆ ಅಂಗವಾಗಿ ವಿಶ್ವ ಪರಿಸರ ದಿನಾಚರಣೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಸತ್ತಿಗೆ ನೀರು ಯಂತ್ರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಡಾಕ್ಟರ್ ಎಸ್ ಎಸ್ ದೊಡ್ಡಮನಿರವರು ಹದಿಹರೆಯದ ಮನಸ್ಸುಗಳಲ್ಲಿ ಸಾಹಿತ್ಯ ಅಭಿವೃದ್ಧಿ ಕುರಿತು ಉಪನ್ಯಾಸ ನೀಡಿದರು. ಕರ್ನಾಟಕ ವಿದ್ಯಾವರ್ತಕ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಡಾಕ್ಟರ್ ಶೈಲಜಾ ಅಮರ್ಶಂಕರ್ ಅವರು ಮಾತನಾಡಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅವರು ವಿದ್ಯಾರ್ಥಿಗಳು ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ತಿಳಿಸಿದರು. ಕೆಪಿಇಎಸ್ ಕಾಲೇಜಿನ ಪ್ರಾಚಾರ್ಯರಾದ ಎಎಂ ಶ್ರೀವಡಿಯರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಸಾಪ ಅಧ್ಯಕ್ಷರಾದ ಮಹಾಂತೇಶ್ ನರೇಗಲ್ ರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರಮೀಳಾ ಜಕ್ಕನ್ನವರ್, ಬಸವರಾಜ್ ಗೋರ್ವರ್, ಮೇಘಾ ಹುಕ್ಕೇರಿ ಕನ್ನಡ ನಾಡು ನುಡಿ ಮಾರ್ಚ್ 2025ರ ದ್ವಿತೀಯ ಪಿಯುಸಿ ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆದ ವಿದ್ಯಾರ್ಥಿಗಳಾದ ಕಿರಣ್ ಗಾನ್ಗೇರ್, ಕಾವ್ಯ ಪೂಜಾರ್, ಅಶೋಕ್ ಮಾಳನ್ನವರ್, ಪಾರ್ವತಿ ಗೋರನ್ಕೋಟ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಉಪನ್ಯಾಸಕರಾದ ಕಿರಣ್ ಮಾಂಡ್ರೆರವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಮಹೇಶ್ ಬನ್ಕಾರ್ ವಂದನಾರ್ಪಣೆ ಮಾಡಿದರು. ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರಾರ್ಥಿಸಿದರು. ನೂರಾರು ವಿದ್ಯಾರ್ಥಿಗಳು ಮತ್ತು ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಈ ನೆಲ, ಈ ಜಲ, ಈ ಕಾಡು, ಮರಗಳ ಕಡಿದು ಕಡಿದು ಎಲ್ಲೆಡೆ ರಣರಣ ಬಿಸಿಲು. ಮರಗಳ ಕಡಿದು ಕಡಿದು ಎಲ್ಲೆಡೆ ರಣರಣ ಬಿಸಿಲು. ಚಿಲಿ ಪಿಲಿ ಉಲಿಯುವ ಹಕ್ಕಿ ಅಳುತ್ತಿದೆ ಬಿಕ್ಕಿ ಬಿಕ್ಕಿ. ಚಿಲಿ ಪಿಲಿ ಉಲಿಯುವ ಹಕ್ಕಿ ಅಳುತ್ತಿದೆ ಬಿಕ್ಕಿ ಬಿಕ್ಕಿ. ಸಾಕು ಇನ್ನು ಸಾಕು, ಹಸಿರಾಗಬೇಕು ಬದುಕು. ಸಾಕು ಇನ್ನು ಸಾಕು, ಹಸಿರಾಗಬೇಕು ಬದುಕು. ಈ ನೆಲ, ಈ ಜಲ, ಈ ಕಾಡು ರಕ್ಷಿಸಬೇಕು ಬಿಡದೆ ನಮ್ಮ ನೆಲ ಜಲಗಳ ನಾವು. ರಕ್ಷಿಸಬೇಕು ಬಿಡದೆ ನಮ್ಮ ನೆಲ ಜಲಗಳ ನಾವು. ನಾಳಿನ ಪೀಳಿಗೆಗಾಗಿ ಉಳಿಸಿರಿ ನಾಡಿನ ಚೆಲುವ. ನಾಳಿನ ಪೀಳಿಗೆಗಾಗಿ ಉಳಿಸಿರಿ ನಾಡಿನ ಚೆಲುವ. ಸಿರಿನಾಡಿನ ಚೆಲುವ, ಈ ಕರುನಾಡಿನ ಚೆಲುವ. ಸಿರಿನಾಡಿನ ಚೆಲುವ, ಕರುನಾಡಿನ ಚೆಲುವ. ಈ ನೆಲ, ಈ ಜಲ, ಈ ಕಾಡು, ಈಜುಗ ಕಟ್ಟಿದ ಈ ಗೂಡು. ಇರಲಿ ಇರಲಿ ಹೀಗೆ ಪ್ರಕೃತಿ ಕೊಟ್ಟ ಕೊಡುಗೆ. ಇರಲಿ ಇರಲಿ ಹೀಗೆ ಪ್ರಕೃತಿ ಕೊಟ್ಟ ಕೊಡುಗೆ. ಈ ನೆಲ, ಈ ಜಲ, ಈ ಕಾಡು. ಹೊಲವೆಲ್ಲ ಹಸನಾಗಿ ಹೊಲಬೈರು ಹುಲುಸಾಗಿ, ಹೊಲವೆಲ್ಲ ಹಸನಾಗಿ ಹೊಲಬೈರು ಹುಲುಸಾಗಿ, ತೆನೆ ತೆನೆ ಕೂಡಿ ಹಾಡ್ಯಾವೋ, ತೆನೆ ತೆನೆ ಕೂಡಿ ಹಾಡ್ಯಾವೋ ನಮ್ಮವ್ವ ಕನ್ನಡ ತಾಯಿಗೆ ಶುಭವೆನ್ನಿ. ನಮ್ಮವ್ವ ಕನ್ನಡ ತಾಯಿಗೆ ಶುಭವೆನ್ನಿ. ಹರಿದಾಡ ತುಂಗ್ಯಾಗಿ
ಕನ್ನಡ ತಾಯಿಗೆ ಶುಭವೆನ್ನಿ. ಶಾರದೆ ದೇವಿ ಪೊರೆ ಶಾರದೆ ವರದೆ ದೇವಿ ಪೊರೆ ಶಾರದೆ ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ ದೇವಿ ಪೊರೆ ಶಾರದೆ ವರದೆ ದೇವಿ ಪೊರೆ ಶಾರದೆ ವಿದ್ಯಾದೇವತೆ ವಿದ್ಯಾಪ್ರದಾತೆ ವಿದ್ಯಾದೇವತೆ ವಿದ್ಯಾಪ್ರದಾತೆ ವಿದ್ಯಾಮಾತೆ ಮೋದಿತೆ ವಿದ್ಯಾಮಾತೆ ಮೋದಿತೆ. ಕನ್ನಡ ನುಡಿಯು ಕನ್ನಡ ಬೀಸುವ ಗಾಳಿಯು ಅಲೆಯು ಕನ್ನಡ ಹರಿವ ಜಲದ ಅಲೆ ಅಲೆಯು ಕನ್ನಡ ಭುವನೇಶ್ವರಿ ಮಣಿಮುಕುಟ ಕನ್ನಡ ನಾಡು ಕನ್ನಡ ನುಡಿಯು ಕನ್ನಡ ಉಲಿವ ಹಕ್ಕಿಯ ಕಂಠ ಕನ್ನಡ ಚೆಲುವ ಪ್ರಾಣಿಯ ಚಲನೆ ಕನ್ನಡ ನಲಿವ ನವಿಲಿನ ಬೆಳಗು ಕನ್ನಡ ಕಲಿವ ನಮ್ಮಯ ಭಾಷೆ ಕನ್ನಡ ನಾಡು ಕನ್ನಡ ನುಡಿಯು ಕನ್ನಡ ಪಂಪನುದಿಸಿದ ನಾಡು ಕನ್ನಡ ಜಕ್ಕಣನಾಕ ವಿಶಿಲೆಯು ಕನ್ನಡ ಹಂಪಿಯು ಕವಿ ಹರಿಹರನು ಕನ್ನಡ ರಾಘವಾಂಕನ ರಾಘ ಕನ್ನಡ. ಬೆಂಗಳೂರು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಾಧವ್ ಎಂ.ಕೆ. ಇವರು ಮೂಡುಬಿದಿರೆಯ ಸಮೀಪ ಮೂಡುಕೊಣಾಜೆಯಲ್ಲಿ ಜನಿಸಿದರು. ಪಡುಕೊಣಾಜೆ, ಮೂಡುಬಿದಿರೆ ಹಾಗೂ ಉಜಿರೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಇವರು MA PhD, MA MCJ, MSc, PGDCA, PGDMCJ, CCRM ಪದವಿಗಳನ್ನು ಪಡೆದಿರುತ್ತಾರೆ. ಯಕ್ಷಗಾನ, ನಾಟಕ, ಅಭಿನಯ, ಅಧ್ಯಾಪನ, ಪ್ರವಾಸ ಮತ್ತು ಸಾಹಿತ್ಯ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವ ಹವ್ಯಾಸವನ್ನು ಹೊಂದಿರುತ್ತಾರೆ. ಅನೇಕ ಕೃತಿಗಳನ್ನು ರಚಿಸಿರುವ ಇವರು ಅನೇಕ ಕೃತಿಗಳ ಪ್ರಧಾನ ಸಂಪಾದಕರಾಗಿ ಸಂಪಾದಕ ಮಂಡಳಿಯ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ಇವರಿಗೆ ಭಾರತೀಯ ಜೀಸಸ್ನಿಂದ ಅತ್ಯುತ್ತಮ ಯುವ ಸಾಧಕ ರಾಷ್ಟ್ರ ಪ್ರಶಸ್ತಿ, ಕರ್ನಾಟಕ ಸರ್ಕಾರದಿಂದ ಅತ್ಯುತ್ತಮ NSS ಸ್ವಯಂ ಸೇವಕ ರಾಜ್ಯ ಪ್ರಶಸ್ತಿ, ಯಕ್ಷಗಾನ ಸ್ಪರ್ಧೆಯಲ್ಲಿ ಸತತ 5 ವರ್ಷ ವಿಶೇಷ ಪ್ರಶಸ್ತಿ, ಮಂಗಳೂರು ವಿಶ್ವವಿದ್ಯಾನಿಲಯದ NSS ಮೆರಿಟ್ ಸ್ಕಾಲರ್ಶಿಪ್ ಪ್ರಥಮ ರ್ಯಾಂಕ್ ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ ಹಲವು ವಿಶ್ವವಿದ್ಯಾಲಯಗಳಿಂದ ರಾಜ್ಯ, ರಾಷ್ಟ್ರ ಮಟ್ಟದ 1,000ಕ್ಕಿಂತಲೂ ಹೆಚ್ಚು ಪ್ರಶಸ್ತಿ ಪುರಸ್ಕಾರವನ್ನು ಪಡೆದಿರುವ ಇವರು ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವುದು ಹೆಮ್ಮೆಯ ಸಂಗತಿ. ಕಾರ್ಯಕ್ರಮವನ್ನು ಇಂದು ನಾವು KPS ಕಾಲೇಜಿನಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಉದ್ದೇಶ ಏನಂದರೆ, ಪ್ರತಿ ಕಾಲೇಜ್ಗಳಲ್ಲಿ ಹೋಗಿ ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಬೇಕಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿ ಸರ್ ಅವರ ಮಾರ್ಗದರ್ಶನದಲ್ಲಿ ನಾವು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೇವೆ. ಈ ವರ್ಷ ನಾವು ತಮ್ಮ KPS ಕಾಲೇಜಿನ ಪ್ರಾಚಾರ್ಯರಾದ ಸೆಲ್ವಟಿ ಸರ್ ಅವರನ್ನು ಕೇಳಿದಾಗ ನಮ್ಮ ಶಾಲೆಯಲ್ಲಿ 4 ವಿದ್ಯಾರ್ಥಿಗಳು ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾರೆ ಅಂದಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡು ನಮ್ಮ ಡಾಕ್ಟರ್ ಲಿಂಗರಾಜ್ ಅಂಗಡಿ ಸರ್ ಅವರು ಹಾಗಾದರೆ ಶಾಲೆಯಲ್ಲಿ ಆ ಮಕ್ಕಳಿಗೆ ಸನ್ಮಾನ ಮಾಡೋಣ. ಇದರ ಉದ್ದೇಶ ಇಷ್ಟೇ, ನಾವು ಇವತ್ತು 4 ಮಂದಿ ಮಾಡಿದಂಥ ಸನ್ಮಾನ ಮುಂದಿನ ವರ್ಷ 40 ಮಕ್ಕಳಿಗಿಂತ ಹೆಚ್ಚಾಗಲಿ ಅಂತಕ್ಕಂಥ ಉದ್ದೇಶದಿಂದ ಡಬಲ್ ನಾವು 5 ಸನ್ಮಾನ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಆತ್ಮೀಯರೇ, ನಿಮ್ಮಲ್ಲಿ ಹುಮ್ಮಸ್ಸು ಮೂಡಲಿ, ಪ್ರೇರಣೆ ಬರಲಿ, ಇದನ್ನು ನೋಡಿ ನಾನು ಮುಂದೆ ಬರಬೇಕಂತಕ್ಕಂಥ ಉದ್ದೇಶವನ್ನು ನೀವು ಹೊಂದಲಿ ಅಂತಕ್ಕಂಥ ಆ ಸದಿಚ್ಛೆಯನ್ನು ಇಟ್ಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಕಳೆದ ಬಾರಿ SSLCಯಲ್ಲಿ 100ಕ್ಕೆ 100 ಫಲಿತಾಂಶ ಪಡೆದಂಥ ಶಾಲೆಗೆ ಹೋಗಿ ಆ ಶಾಲಾ ಶಿಕ್ಷಕ ಸಿಬ್ಬಂದಿಯವರಿಗೆ ಸನ್ಮಾನ ಮಾಡಿದ ಕೀರ್ತಿ ನಮ್ಮ ಡಾಕ್ಟರ್ ಲಿಂಗರಾಜ್ ಅಂಗಡಿ ಸರ್ ಅವರಿಗೆ ನೇತೃತ್ವದಲ್ಲಿ ತಂಡಕ್ಕೆ ತಂದೆ. ಅದೇ ರೀತಿ ನಮ್ಮ ಕಾಲೇಜಿನಲ್ಲಿಯೂ ಸಹಿತ
ಇಡೀ ಶಾಲೆಗೆ ಶಾಲೆ 100ಕ್ಕೆ 100 ಪಡೆದರೆ ಇಡೀ ಸಿಬ್ಬಂದಿ ವರ್ಗವನ್ನು ನಾವು ಸನ್ಮಾನ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಇದನ್ನು ನಾವು ಬೆಳೆಸ್ತಾ ಇದ್ದೇವೆ. ಇದರ ಮಾರ್ಗದರ್ಶನದಲ್ಲಿ ನಮ್ಮ ಡಾಕ್ಟರ್ ಲಿಂಗರಾಜ್ ಅಂಗಡಿ ಸರ್ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಕನ್ನಡ ನಾಡು ನುಡಿ ಸೇವೆ ಜೊತೆಗೆ ಕನ್ನಡದ ಅಭಿಮಾನ ನಿಮ್ಮಲ್ಲಿ ಮೂಡಲಿ. ಅದಕ್ಕೆ ಕುವೆಂಪುರವರು ಹೇಳಿದಾಗೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರತಕ್ಕಂಥ ಮಾತಿನೊಂದಿಗೆ ನೀವು ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡದ ಬಗ್ಗೆ ಅಭಿಮಾನ ಇರಲಿ, ನಾನು ಅಂತಕ್ಕಂಥ ಭಾವನೆ ಇರಲಿ, ನನ್ನ ಊರು ನನ್ನ ಜನ ನನ್ನ ಭಾಷೆ ಅಂತಕ್ಕಂಥ ಅಭಿಮಾನ ನಿಮ್ಮಲ್ಲಿ ಮೂಡಲಿ, ನಾನು ಮುಂದೆ ಬರಲಿ, ಹೆಚ್ಚಾಗ್ತಕ್ಕಂಥ ಉನ್ನತ ಹುದ್ದೆಗಳಿಗೆ ಹೋಗಲಿ ಅಂತಕ್ಕಂಥ ಆಸೆಯನ್ನು ಹೊಂದಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಿರಿ ನುಡಿಯ ದೀಪ ಬಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಡೆಯ ಕೆಚ್ಚೇವು ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಡೆಯ ಕೆಚ್ಚೇವು ಮರದೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿರಿನೆನಪ ನರ ನರನವೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. ನಮ್ಮ ಕಾರ್ಯಕ್ರಮ ನಿರೂಪಕರು ಹೇಳಿದರು ಶಿಕ್ಷಣ ಕಾಶಿ ಧಾರವಾಡ ಅಂತ. ಈ ಶಿಕ್ಷಣ ಕಾಶಿ ಧಾರವಾಡದ ಒಂದು ವಿದ್ಯಾಸಂಸ್ಥೆಗೆ ಬರುವ ಯೋಗ ನನಗೆ ಇವತ್ತು ಸಿಕ್ಕಿತು. ಬಂದದ್ದು ನಾನು ಹುಬ್ಬಳ್ಳಿಯಲ್ಲಿ ನಡೆಯುತ್ತಿರುವಂಥ ಒಂದು ಶಿಕ್ಷಣ ಕಾರ್ಯಾಗಾರದಲ್ಲಿ ಭಾಗವಹಿಸುವುದಕ್ಕೆ ಅಂತ ಬಂದಾಗ ನಮ್ಮ ಹಿರಿಯರಾದಂಥ ಡಾಕ್ಟರ್ ಲಿಂಗರಾಜ್ ಅಂಗಡಿ ಅವರು ಹೇಳಿದರು, ಒಂದು ಸಣ್ಣ ಸಾಹಿತ್ಯ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಅಂತ ಹೇಳಿದರು. ಆದರೆ ನಾನು ಇಲ್ಲಿ ಬಂದು ನೋಡುತ್ತೇನೆ, ಈ ಆಮಂತ್ರಣ ನೋಡಿದಾಗ ಇದು ಸಣ್ಣ ಕಾರ್ಯಕ್ರಮ ಅಲ್ಲ, ಅತ್ಯಂತ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. R.C. ಹಿರೇಮಠಂತಹ ಕನ್ನಡದ ಒಬ್ಬ ಶ್ರೇಷ್ಠ ವಿದ್ವಾಂಸ, ಕನ್ನಡದ ಪರಿಚಾರಕರ ಒಂದು ದತ್ತಿ ಉಪನ್ಯಾಸದ ಸಲುವಾಗಿ ಇಲ್ಲಿ 3 ಅರ್ಥಪೂರ್ಣ ಚಟುವಟಿಕೆಗಳು ನಡೀತಾ ಇವೆ. ಒಂದು ವಿಶ್ವ ಪರಿಸರ ದಿನದ ಆಚರಣೆ, ಎರಡನೇದ್ದು ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯಾಭಿರುಚಿಯನ್ನ ಉದ್ದೀಪನಗೊಳಿಸುವಂತ ಒಂದು ಅರ್ಥಪೂರ್ಣ ಉಪನ್ಯಾಸ ಕಾರ್ಯಕ್ರಮ, ಅದರೊಂದಿಗೆ ಪ್ರತಿಭಾ ಪುರಸ್ಕಾರ. ಇದು ಎಲ್ಲಿ ನಡೆಯುವುದು ಅಂತೇಳಿ ಈ ಸಂಸ್ಥೆಗೆ ಬಂದಾಗ ನಾನು ಮೊದಲು ನೋಡಿದಂತಹ ಒಂದು ನಾಮಫಲಕ ರಾಷ್ಟ್ರಕವಿ KV ಪುಟ್ಟಪ್ಪನವರ ಮಾತು, ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಬರೆಯ ಶಿಲೆಯಲ್ಲ ಈ ಗುಡಿಯು ಕಲೆಯ ಬಲೆಯು, ಧನ್ಯತೆಯ ಕುಸುಮಗಳನ್ನ ಅರ್ಪಿಸಿ ಇಲ್ಲಿ. ಈ ಮಾತುಗಳನ್ನು ಕೇಳಿದಾಗ ನನಗೆ ರೋಮಾಂಚನ ಆಯಿತು. ಅದರ ಜೊತೆಗೆ ಈ ಸಭಾಂಗಣವನ್ನು ಹೊಕ್ಕಿದಾಗ ಎಂಥ ಒಂದು ಒಳ್ಳೆಯ ಸುಸಂಸ್ಕೃತ ಮಕ್ಕಳ ಮುಂದೆ ಒಂದು 4 ಮಾತುಗಳನ್ನು ಆಡುವುದಕ್ಕೆ ನನಗೆ ಭಗವಂತ ಒಂದು ಅವಕಾಶವನ್ನ ಲಿಂಗರಾಜ ಅಂಗಡಿ ಸರ್ ಅವರ ಮೂಲಕ ಕಲ್ಪಿಸಿಕೊಟ್ಟಲ್ಲ ಅನ್ನುವಂಥ ಧನ್ಯತೆಯಿಂದ ನಿಮ್ಮ ಮುಂದೆ ನಾನಿಲ್ಲಿ ನಿಂತಿದ್ದೇನೆ. ಪ್ರೀತಿಯ ಮಕ್ಕಳೇ, R.C. ಹಿರೇಮಠರ ಬಗ್ಗೆ ನಾನು ಒಂದೆರಡು ಮಾತುಗಳನ್ನ ಹೇಳಿದ್ದೇನೆ ಮತ್ತು ಮುಂದೆ ಮಾತಾಡುವವರು ಹೇಳ್ತಾರೆ. ಇಲ್ಲಿ ಎರಡನೇ ವಿಷಯ ವಿಶ್ವ ಪರಿಸರ ದಿನಾಚರಣೆ. ನಮಗೆ ಗೊತ್ತಿದೆ, ಜೂನ್ ತಿಂಗಳು ಬಂದರೆ ನಮಗೆ ಪರಿಸರ ನೆನಪಾಗ್ತದೆ. ನಾವು ವನ ಮಹೋತ್ಸವವನ್ನು ಮಾಡ್ತೇವೆ. ಬಹುಶಃ ಧಾರವಾಡದಲ್ಲೆಲ್ಲ ಕೆಲವು ಕಡೆಗಳಲ್ಲಿ ಇದು ವನ ಮಹೋತ್ಸವ. ಯಾಕೆಂದ್ರೆ ಈ ವರ್ಷ ಯಾವ ಹೊಂಡದಲ್ಲಿ ಗಿಡ ನಡ್ತೇವೋ ಬರುವ ಜೂನ್ನಲ್ಲೂ ಅದೇ ಹೊಂಡದಲ್ಲಿ ನಡುವುದು. ಆದರೆ ನಿಮ್ಮ ಸಂಸ್ಥೆಯ ವನ ಮಹೋತ್ಸವ ಆ ರೀತಿದಲ್ಲ ಅನ್ನುವಂಥದ್ದು ನನಗೆ ಇಲ್ಲಿದ್ದಂತಹ ಹಿರಿಯರು ಮಾತಾಡುವಾಗ ಅನುಭವಕ್ಕೆ ಬಂತು. ಮಕ್ಕಳೇ, ಖಂಡಿತ ನಮ್ಮಂತ ಸ್ವಲ್ಪ ವಯಸ್ಸಾದವರು
ನಾವು ಅಲ್ಲಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಬೇಕು, ಕಾಳಜಿ ಬೇಕು ಅಂತ ಮಾತಾಡುವಾಗ ನಿಮಗೆ ಒಂದು ಕ್ಲೀಶೆ ಕಾಣಬಹುದು, ಇದು ಯಾವಾಗಲೂ ಹೇಳ್ತಾರೆ ಎಂಥದ್ದು ಅಂತ. ಹಾಗೆಲ್ಲ ಮಕ್ಕಳೇ, ನೀವು ಸ್ವಲ್ಪ ನಿಮ್ಮ ಅನುಭವಕ್ಕೆ ತಂದುಕೊಳ್ಬೇಕು. ಇವತ್ತು ಪರಿಸರವನ್ನ ಯಾರು ಹಾಳು ಮಾಡ್ತಾ ಇದ್ದಾರೆ? ಬೇರೆ ಯಾರಲ್ಲ, ನಾವೇ. ನಮ್ಮ ಪರಿಸರವನ್ನ ನಾವು ಹಾಳು ಮಾಡಿಕೊಂಡು ನಮ್ಮ ತಲೆಗೆ ನಾವು ಚಪ್ಪಡಿ ಕಲ್ಲನ್ನ ಹಾಕ್ತಾ ಇದ್ದೇವೆ. ಬಹುಶಃ ಧಾರವಾಡದಲ್ಲಿ ಹುಟ್ಟಿ ಬೆಳೆದಂತ ಹಿರಿಯರಿಗೆ ಗೊತ್ತಿದೆ, ಒಂದು 10 ವರ್ಷದ ಹಿಂದೆ ಇಲ್ಲಿ ಏಪ್ರಿಲ್ ಮೇಯಲ್ಲಿ ಹೇಗೆ ಸೆಕೆ ಅಥವಾ ಉಷ್ಣತೆ ಇತ್ತು ಅಥವಾ ಈಗ ಹೇಗೆ ಇದೆ. ಯಾಕೆಂದ್ರೆ ಹಿಂದೆ 30-35% ವಾತಾವರಣದ ಉಷ್ಣತೆ ಇದ್ದದ್ದು ಇವತ್ತು 45 ಡಿಗ್ರಿ ಸೆಲ್ಸಿಯಸ್ಗೆ ದೇಶದಾದ್ಯಂತ ಹೋಗ್ತಾ ಇದೆ. ಹಿಮ ಕರಗಿ ನದಿಗಳು ಉಕ್ಕಿ ಹರಿದು ಮುಂದೊಂದು ದಿವಸ ನಾವು ಬದುಕುವ ಭೂಮಿ ನಮಗೆ ಇಲ್ಲದೆ ಹೋಗುವ ಸಾಧ್ಯತೆ ಇದೆ. ನೀವು ನೋಡಿರ್ಬೋದು, ವಯನಾಡಿನ ದುರಂತ ಇರ್ಬೋದು, ಕೇದಾರನಾಥದ ಮೇಘ ಸ್ಫೋಟ ಇರ್ಬೋದು, ಅಥವಾ ಅಲ್ಲಲ್ಲಿ ಭೂಕಂಪಗಳಿರ್ಬೋದು. ಇಂತಹ ಪ್ರಕೃತಿ ವಿಪ್ಲವಗಳು ಆಗುವುದಕ್ಕೆ ಏನು ಕಾರಣ? ಇದಕ್ಕೆ ಬೇರೆ ಏನು ಕಾರಣ ಅಲ್ಲ, ಮನುಷ್ಯನ ದುರಾಸೆ. ಗಾಂಧೀಜಿಯವರು ಕಡೆ ಹೇಳ್ತಾರೆ, ಪ್ರಕೃತಿ ನಿನ್ನ ಆಸೆಯನ್ನ ಈಡೇರಿಸಬಲ್ಲುದು ಅಲ್ಲದೆ ದುರಾಸೆಗಳನ್ನಲ್ಲ. ನಾವು ಹಿರಿಯರು ಹೇಳುತ್ತೇವೆ, ನಾವು ವಚನಕಾರರ ಮಾತನ್ನು ಉಲ್ಲೇಖಿಸ್ತೇವೆ, ಇಷ್ಟು ಬಂದರೆ ಮತ್ತಷ್ಟು ಬರಬೇಕೆಂಬ ಆಸೆ, ಮತ್ತಷ್ಟು ಬಂದರೆ ಇನ್ನಷ್ಟು ಬರಬೇಕೆಂಬ ಆಸೆ. ನಾವು ನಡ್ಕೊಂಡು ಹೋಗ್ತಿದ್ದ ಕಾಲದಲ್ಲಿ ಒಂದು ಸೈಕಲ್ ಇದ್ರೆ ಆಗಬಹುದು ಅಂತ ಆಸೆ ಇತ್ತು. ಸೈಕಲ್ ತೆಕೊಂಡ ಮೇಲೆ ನಮಗೆ ಸ್ಕೂಟರ್ ಬರಲಿ ಅನ್ನುವಂತ ಆಸೆ ಶುರುವಾಯಿತು. ಸ್ಕೂಟರ್ ತೆಕೊಂಡೆವು. ಆ ನಂತರ ಯಾರು ಈ ಸ್ಕೂಟರ್ ನಲ್ಲಿ ಹೋಗುದು, ಇದು ಬಿದ್ದರೆ ತಲೆ ಓಡಿದ್ರೆ, ಇಂಥ ಯೋಚನೆಗಳು ಸ್ಟಾರ್ಟ್ ಆಗಿ 4 ಚಕ್ರದ ವಾಹನ ಇರಲಿ ಅಂತ ಆಸೆ ಶುರುವಾಯಿತು. ಆ ನಂತರ 4 ಚಕ್ರದ ವಾಹನ ತಗೊಂಡ್ರೆ ನಾವು ನೋಡ್ತೇವೆ, ನಮ್ಮ ಮಂಗಳೂರಿನಲ್ಲಿರ್ಬೋದು, ಬೆಂಗಳೂರಿನಲ್ಲಿರ್ಬೋದು, ಧಾರವಾಡದಲ್ಲಿರ್ಬೋದು, ಇಷ್ಟು ಉದ್ದದ ಕಾರು, ಇಷ್ಟು ಆಗಲ್ಲ, ಅದರಲ್ಲಿ ಕುತ್ಕೊಂಡು ಹೋಗುವುದು ಒಬ್ಬರೇ. ಅಂದ್ರೆ ಮನುಷ್ಯನ ಆಸೆ ಬೆಳೀತಾ ಬೆಳೀತಾ ಅದು ಬಾನೆತ್ತರಕ್ಕೆ ಹೋಗ್ತಾ ಇದೆ, ಅದಕ್ಕೆ ಕೊನೆ ಇಲ್ಲ. ಅದರ ಅರ್ಥ ನಾವು ಅಭಿವೃದ್ಧಿಯ ವಿರೋಧಿಗಳು ಅಂತಲ್ಲ. ಹಿಂದೆ ನನಗೆ ಬಹಳ ಅಭಿಮಾನ ಉತ್ತರ ಕರ್ನಾಟಕ ಬರುವುದಂದ್ರೆ. ನಾನು ಇಡೀ ಉತ್ತರ ಕರ್ನಾಟಕದ ಜಿಲ್ಲೆ ತಾಲೂಕುಗಳನ್ನ ತಿರುಗಾಡಿದವ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಂದು ಅವಿಭಕ್ತ ಕುಟುಂಬ ಇದೆ ಅಂತ ಆದ್ರೆ, ಅಥವಾ ಒಂದು ಮನೆಯಲ್ಲಿ 100 ಜನರು ಬದುಕುವಂತಹ ಉದಾಹರಣೆಗಳನ್ನು ನಾನು ಉತ್ತರ ಕರ್ನಾಟಕದಲ್ಲಿ ನೋಡಿದ್ದೇನೆ. 100 ಜನಕ್ಕೆ ಒಂದು ಮನೆ ಸಾಕಾಗ್ತಿತ್ತು. ಆದ್ರೆ ಇವತ್ತು ಆಧುನಿಕತೆಯ ಭರಾಟೆಯಲ್ಲಿ ಮನೆಗಳು ಒಡೆಯುತ್ತಾ ಇವೆ. ಮಾತ್ರ ಅಲ್ಲ, ಮನಗಳು ಕೂಡ ಒಡೆಯುತ್ತಾ ಇವೆ. ಮನೆಯಲ್ಲಿ 10 ಮಕ್ಕಳಿದ್ರೆ 10 ಮನೆ. ಮದುವೆಯಾಗಿ ಬರುವ ಹೆಣ್ಣು ಮಗಳು ಶುರುವಿಗೆ ಕೇಳುದು, ನೀನು ಮನೆ ಬೇರೆ ಮಾಡುವುದಾದ್ರೆ ಮಾತ್ರ ಆ ಮನೆಗೆ ಮದುವೆ ಆಗ್ತೇನೆ ಅಂತ. ಇನ್ನು ಕೆಲವು ಕಡೆ ಕೇಳ್ತಾರಂತೆ, ನಮ್ಮ ಆಧುನಿಕ ನಗರದಲ್ಲಿ ಮದುವೆ ಆಗುವುದಕ್ಕೆ ಮೊದಲೇ ಹುಡುಗಿ ರಾವು ಕೇತು ಇದ್ದಾರ ಅಂತ ಮನೆಯಲ್ಲಿ. ರಾವು ಕೇತು ಅಂತ ಹೇಳಿದ್ರೆ ಹುಡುಗನ ಅಪ್ಪ ಅಮ್ಮ. ಅಂದ್ರೆ ನಾನು ಒಂದು ದ್ವೀಪವಾಗಬೇಕು, ನಾನು ಮಾತ್ರ ಬದುಕಬೇಕು. ಅಂದ್ರೆ ಮನೆಗಳು ಬೇರೆಯಾದವು, ಮನಗಳು ಬೇರೆಯಾದವು. ಇದರಿಂದ ನಾವೇನ್ ಮಾಡಿದೆ, ಪ್ರಕೃತಿಯನ್ನು ಬಳಸಿದೆವು. ಬಳಸಿ ಸಾವಿರಾರು ಲಕ್ಷಾಂತರ ಮನೆಗಳನ್ನು ಕಟ್ಟಿದೆವು. ಅಲ್ಲಿಗೆ ನಮ್ಮ ಆಸೆ ಮುಗಿಯಿತಾ? ಇಲ್ಲ. ಈಗ ನಾವು ನೋಡ್ತೇವೆ, ನನ್ಗೆ ನಮ್ಮ ಹಳ್ಳಿಯಲ್ಲಿ ಒಂದು ಮನೆ ಇರಲಿ, ಧಾರವಾಡದಲ್ಲಿ ಒಂದು ಇರಲಿ, ಆನಂತರ ಬೆಂಗಳೂರಿನಲ್ಲಿದ್ರೆ ಇನ್ನೂ ಒಂದು ಒಳ್ಳೆಯದು. ಆನಂತರ ಇನ್ನು ಕೆಲವು ನಮ್ಮ ವಲಯದಲ್ಲಿ ಮಾತಾಡೋದು ಕೇಳಿದೆ, ಎಷ್ಟು ಕೋಟಿಯ ಮನೆ ಕಟ್ಟಿದ್ದಿ? 3 ಮಾಡಿಗೆ 5,000 ಸ್ಕ್ವೇರ್ ಫೀಟ್. ಮನೆಯಲ್ಲಿ ಇರುವುದು ಯಾರು? ಮುದುಕ ಮತ್ತೆ ಮುದುಕಿ ಮಾತ್ರ. ಮಗ ಅಮೆರಿಕ, ಮಗಳು ಲಂಡನ್. ನೆಲ ಒಡಿಸಲಿಕ್ಕೆ ಜಾಗ ಇಲ್ಲ. ಇದು ವಾಸ್ತವ. ಹೀಗೆ ಮನುಷ್ಯನ ಆಸೆಗೆ ಕೊನೆ ಇಲ್ಲ. ಈ ಆಸೆಯನ್ನ ಈಡೇರಿಸುವುದಕ್ಕೋಸ್ಕರ ಮನುಷ್ಯ ಏನ್ ಮಾಡಿದ ಅಂದ್ರೆ ಪ್ರಕೃತಿಯನ್ನು ಬಳಸಿದ, ಮರ ಗಿಡಗಳನ್ನ ಕಡ್ದ, ಕಾಂಕ್ರೀಟ್ ಕಾಡುಗಳನ್ನ ನಿರ್ಮಾಣ ಮಾಡಿದ. ನಾವು ನಮ್ಮ ಮಂಗಳೂರಿನಲ್ಲಿ
ನಾವು ರಸ್ತೆಯಲ್ಲಿ ನೆರೆ ಅಂತ ನೋಡಲೇ ಇಲ್ಲ. ಮೊದಲು ನಾವು ಬೆಂಗಳೂರನ್ನು ಉದಾಹರಣೆ ಕೊಡ್ತಾ ಇದ್ದೆವು. ಆದರೆ ಇವತ್ತು ಏನು ಮಾಡಿದ್ದಾನೆ ಅಂದರೆ ಮನುಷ್ಯ ಕಾಂಕ್ರೀಟ್ ಅಂಗಳಗಳನ್ನು ನಿರ್ಮಾಣ ಮಾಡಿದ, ಇಂಟರ್ಲಾಕ್ಗಳನ್ನು ಹಾಕಿದ. ಮೊದಲು ಭೂಮಿಯ ಅಡಿಯಲ್ಲಿ ನೀರು ಹೋಗ್ತಿದ್ದದ್ದು ಈಗ ಎಲ್ಲ ಮನೆ ಮಾರ್ಗಕ್ಕೆ ಹೋಗ್ತದೆ, ಮಾರ್ಗ ಬ್ಲಾಕ್. ಒಂದು ಸಣ್ಣ ಮಳೆ ಬಂದರೆ ಸಾಕು, ಬೆನ್ನು ಹೊರಗೆ ನೀರು ಬರ್ತದೆ. ಅಂದರೆ ಈ ಪರಿಸ್ಥಿತಿಗೆಲ್ಲ ಯಾವ ಕಾರಣ ಅಂತ ಯೋಚನೆ ಮಾಡಿದರೆ ಮನುಷ್ಯನ ದುರಾಸೆ. ಹಾಗಂತ ಸೌಲಭ್ಯಗಳಿಲ್ಲದೆ ಬದುಕಲಿಕ್ಕೆ ಆಗುವುದಿಲ್ಲ. ಬಹುಶಃ ಇನ್ನೊಂದು ಉದಾಹರಣೆಗೆ ನಾನು ಈ ಉತ್ತರ ಕನ್ನಡವನ್ನು ಇಷ್ಟಪಡಬೇಕು. ಯಾಕೆಂದರೆ ಇಲ್ಲಿ ನೀವು ನೋಡಿ, ಅತ್ಯಂತ ಒಬ್ಬ ಬಡವ ಇರ್ಬೋದು, ಅವ ಶ್ರೀಮಂತ ಆಹಾರವನ್ನು ಊಟ ಮಾಡ್ತಾನೆ. ಶ್ರೀಮಂತ ಆಹಾರ ಅಂದರೆ ಆಹಾರದಲ್ಲಿ ಸೊಪ್ಪು, ಬದನೆಕಾಯಿ, ಉಳ್ಳಾಗಡ್ಡಿ, ತರಕಾರಿ ಎಲ್ಲ ತಿಂದು ಊಟ ಮಾಡ್ತಾನೆ. ಅದಕ್ಕೆ ಖರ್ಚೇನಿಲ್ಲ. ಆದರೆ ನಮ್ಮ ನಗರಗಳಲ್ಲಿ ನಾವು ಈಗೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಮನೆಯಲ್ಲಿ ಊಟ ಮಾಡುವ ಕ್ರಮವನ್ನು ಬಿಟ್ಟಿದ್ದೇವೆ. ಈ ಆಧುನಿಕ ಆಹಾರಗಳನ್ನು ಸ್ವೀಕರಿಸ್ತಾ ಇದ್ದೇವೆ. ಇದರಿಂದ ನಾನೊಂದು ಉದಾಹರಣೆ ಕೊಡ್ತೇನೆ. ಕರ್ನಾಟಕದ ಯಾವ ಊರು ಅಂತ ನೀವು ಕೇಳಬೇಡಿ. ಕರ್ನಾಟಕದಲ್ಲಿ ಒಂದು ಊರಿದೆ. ಆ ಊರು ನಲ್ಲಿ ಜನರ ಸರಾಸರಿ ಆಯುಷ್ಯ ಎಷ್ಟು ಅಂತ ಕೇಳಿದರೆ, ನಮ್ಮೂರಿನಲ್ಲಿ ಸಾಧಾರಣ ಒಬ್ಬ ಮನುಷ್ಯ ಎಷ್ಟು ವರ್ಷ ಬದುಕ್ತಾನೆ? ಆನ್ ಎವರೇಜ್ 80 ವರ್ಷ ಬದುಕ್ತಾನೆ. ಆದರೆ ಆ ಊರಿನ ಸರಾಸರಿ ಆಯುಷ್ಯ 56 ವರ್ಷ. ಆ ಊರಿನಲ್ಲಿ ವಾರಕ್ಕೆ 2 ಸಣ್ಣ ಊರು, ಆ ಊರಿನಲ್ಲಿ ವಾರಕ್ಕೆ 2 ರಿಂದ 3 ಉತ್ತರ ಕ್ರಿಯೆ ಆಗ್ತದೆ. ಉತ್ತರ ಕ್ರಿಯೆ ಅಂದ್ರೆ ಗೊತ್ತಲ್ಲ, ಸತ್ತ ಮೇಲೆ ಆಗುದು ಉತ್ತರ ಕ್ರಿಯೆ. ನಿಮ್ಮೂರಲ್ಲಿ ಹಾಗೆ ಇರ್ತಾರಲ್ಲ, ಉತ್ತರ ಕ್ರಿಯೆ ಅಂತ ಹೇಳ್ತಾರಲ್ಲ. ಆ ಊರಿನಲ್ಲಿ ಅತಿ ಹೆಚ್ಚು ಇರುವಂತಹ ಅಂಗಡಿ ಯಾವುದಂತ ಕೇಳಿದ್ರೆ ಮೆಡಿಕಲ್ ಶಾಪ್. ಇದಕ್ಕೆ ಕಾರಣ ಏನು ಅಂತ ಸಂಶೋಧನೆ ಮಾಡಿದರೆ, ಇಡೀ ಕರ್ನಾಟಕಕ್ಕೆ ಅತಿ ಹೆಚ್ಚು ಭತ್ತವನ್ನು ಬೆಳೆದು ಸರಬರಾಜು ಮಾಡುವಂತಹ ಊರದು. ನಾನು ಊರಿನ ಹೆಸರು ಹೇಳುವುದಿಲ್ಲ. ಆ ಊರಿನಲ್ಲಿ ಬಳಸುವಂತ ಕ್ರಿಮಿನಾಶಕ, ಅದರಿಂದ ಆ ಊರಿನಲ್ಲಿ ಕ್ಯಾನ್ಸರ್ ಪೀಡಿತ. ನಾವು ಇವತ್ತು ತಿನ್ನುವ ಆಹಾರ ರಾಸಾಯನಿಕಗಳಿಂದ ತುಂಬಿದೆ. ಮಂಗಳೂರಿನ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿಗೆ ಬಂದರೆ 4ನೇ ಮಾಳಿಗೆಯಲ್ಲಿ ಕ್ಯಾನ್ಸರ್ ಪೇಷಂಟ್ಗಳನ್ನು ನೋಡುವಾಗ ಕಣ್ಣೀರು ಬರ್ತದೆ. ಹೇಗೆ ಬಂತು ಇದು ಮನುಷ್ಯನಿಗೆ ಅಂತ. ಯಾಕಂತ ಹೇಳಿದರೆ ಈ ಕ್ರಿಮಿನಾಶಕಗಳನ್ನು, ಅದೇ ಉದಾಹರಣೆಯನ್ನು ನಾನು ನಿಮ್ಮ ಮನೆಯಲ್ಲಿ ಇದ್ದರೆ ನೀವು ಗಮನಿಸಿ. ನಾವು ಮೊದಲು ಮನೆಗೆ ನೆಂಟರು ಯಾರಾದರೂ ಬಂದರೆ ನಾವು ಮಜ್ಜಿಗೆ ನೀರು ಕೊಡ್ತಾ ಇದ್ದೆವು, ಹಣ್ಣಿನ ರಸ ಕೊಡ್ತಿದ್ದೆವು, ಹಾಲು ಕೊಡ್ತಾ ಇದ್ದೆವು. ಆದರೆ ಇವತ್ತೇನು ಕೊಡ್ತೇವೆ? ಜ್ಯೂಸು. ನಾನು ಈಗ ಕೆಲವು ಮನೆಗೆ ಹೋಗುದುಂಟು. ಹೋದಾಗ ಈ ಉತ್ತರ ಕರ್ನಾಟಕದಲ್ಲಿ ಇವತ್ತು ಆ ಸಂಬಂಧಗಳು ಉಳಿದಿವೆ, ನನಗೆ ಅದರ ಬಗ್ಗೆ ಗೌರವ ಉಂಟು. ನೀವು ನಮ್ಮ ಊರಿಗೆ ಬಂದರೆ, ಯಾರಾದರೂ ಮನೆಗೆ ಬಂದರೆ ಕಿರಿಕಿರಿ ಆಗ್ತದೆ ಅವನಿಗೆ. ಇಲ್ಲಿ ನಾನು ಕೆಲವು ಊರಿಗೆ ಹೋಗಿದ್ದೇನೆ. ನಾವು ಯಾರಾದರೂ ಮನೆಗೆ ಹೋದರೆ ಅವರ ಮನೆಯಲ್ಲಿ ಭಾರಿ ಆತಿಥ್ಯ ಮಾಡ್ತಾರೆ. ಪಕ್ಕದ ಮನೆಯನ್ನು ನಾವು ನೋಡಿ ಇರುವುದಿಲ್ಲ, ಆದರೆ ನೀವು ಸಹ ಮನೆಗೆ ಬನ್ನಿ ಅಂತ ಕರೀತಾರೆ. ನಮ್ಗೆ ಆಶ್ಚರ್ಯ, ನಿಮಗೆ ನಮ್ದು ಹೇಗೆ ಗುರುತ, ನಮ್ಮ ಮನೆ ಯಾಕೆ ಕರೀತಾರೆ ಅಂತ. ಅಂದರೆ ಇಲ್ಲಿ ಪ್ರೀತಿ ವಿಶ್ವಾಸ ಉಂಟು. ನೀವು ಮನೆಯಲ್ಲಿ ಮಾಡಿದಂಥ ಹಣ್ಣಿನ ರಸ, ಅದು ಮಾವಿನ ಹಣ್ಣು ಇರ್ಬೋದು ಅಥವಾ ಯಾವುದೇ ಹಣ್ಣು ಇರ್ಬೋದು, ಆ ಜ್ಯೂಸು ಎಷ್ಟೊತ್ತು ಬರ್ತದೆ? ಮಧ್ಯಾಹ್ನಕ್ಕಾಗೂ ಹಾಳಾಗುತ್ತೆ, ಹೌದಾ? ಹಾಗಾದರೆ 6 ತಿಂಗಳ ಹಿಂದೆ ಪ್ಯಾಕ್ ಮಾಡಿದ ಕೋಕು, ಮಿರಿಂಡ, ಸ್ಪ್ರೈಟ್ ಅದು ಹೇಗೆ ಉಳಿಲಿಕ್ಕೆ ಸಾಧ್ಯ? ಅದು ಕ್ರಿಮಿನಾಶಕಗಳನ್ನು ಹಾಕ್ತಾರೆ. ಯಾಕಂದ್ರೆ ಕ್ರಿಮಿ ಹುಟ್ಟಲಿಕ್ಕೆ ಬಾರದು. ಬೆಳಗ್ಗೆ ಮಾಡಿದ, ನಮ್ಮ ಮನೆಯಲ್ಲಿ ಮಾಡಿದ ಜ್ಯೂಸು ಮಧ್ಯಾಹ್ನಕ್ಕೆ ಹಾಳಾಗ್ತದೆ ಅಂತ ಆದರೆ 6 ತಿಂಗಳ ಹಿಂದಿನ ಜ್ಯೂಸನ್ನು ನಾವು ಕುಡಿತೇವೆ. ಈಗ ಅದು ಸ್ಟೈಲ್, ಫ್ಯಾಷನ್. ಯಾರಾದರೂ ಪಿಕ್ನಿಕ್ ಅದಕ್ಕೆ ಹೋದರೆ ನಾವೇನು ಮಾಡ್ತೇವೆ? ಅದೊಂದು ಬಾಟ್ಲಿ ಇಟ್ಕೊಂಡ್ರೆ ಮಾತ್ರ ಅವ ಸ್ವಲ್ಪ ಮುಂದುವರೆದಿದೆ ಅಂತ. ನಮ್ಮಂತ ಸ್ವಲ್ಪ ಭಾಳ ಹಿಂದೆ ಉಳಿದಿದ್ದಾರೆ ನಮ್ಮಂತ, ಬ್ಯಾಕ್ವರ್ಡ್ ನಾವೆಲ್ಲ. ಯಾಕೆ? ನಾವು ಅದನ್ನು ವಿರೋಧಿಸ್ತೇವೆ. ಅಂದರೆ ಈ ಸಮುದಾಯವನ್ನು ನಮ್ಮ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೇನೆ. ನಾವು ತಿನ್ನುವ ಆಹಾರ ಮತ್ತೆ ಈ ಮನೆಯನ್ನು ಹುಗ್ಗಿದಂತಹ ಅತ್ಯಂತ ಒಂದು ದರಿದ್ರದ ಐಟಮ್ ಅಂದರೆ ರೆಫ್ರಿಜರೇಟರ್. ನಮ್ಮ ಮಾತೆಯರನ್ನು ಸೋಮಾರಿಗಳನ್ನಾಗಿ ಮಾಡಿದ್ದು. ಅದು ಬಹುಶಃ ಧಾರವಾಡದಲ್ಲಿ ಇರಲಿಕ್ಕಿಲ್ಲ. ನಮ್ಮ ಮಂಗಳೂರಿನ ಕಥೆ ಹೇಳೋದು, ಸೋಮವಾರ ದಿವಸ ದೋಸೆಗೆ ಕಡಿ, ಆನಂತರ ಫ್ರಿಜ್ಜಲ್ಲಿ ಇರೋದು.
ಅದನ್ನು ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರವರೆಗೂ ಅದೇ ದೋಸೆಯೂ ಇದು, ಫ್ರಿಜ್ಜಿಂದ ತೆಗೆದು ಇದೆ. ಇಲ್ಲಿ ಇವತ್ತು ಕೂಡ ತರಕಾರಿಗಳನ್ನ ಫ್ರೆಶ್ ಆಗಿ ತಂದು ಅಡುಗೆ ಮಾಡೋ ಕ್ರಮ ಇಲ್ಲಿ ಉಂಟು. ಆದರೆ ನಮ್ಮೂರಲ್ಲಿ ಒಂದು ಭಾನುವಾರ ತರಕಾರಿ ತಂದ್ರೆ ಮತ್ತೊಂದು ಶನಿವಾರವರೆಗೆ ಅದನ್ನೇ ಸುಧಾರಿಸುದು. ಇನ್ನು ಮಾಂಸಾಹಾರ ಸೇವಿಸುವವರಿಗೆ ಮೀನು ಅಂತ ಹೇಳುದು. ಕೆಲವರು ನಮ್ಮಲ್ಲಿ ಮೀನು ತಂದು ಫ್ರಿಜ್ಜಲ್ಲಿ ಇಟ್ಟರೆ 3,000-4,000 ಮೀನು ತಂದಿದ್ರೆ ಅದು ಮೀನು ಸಮುದ್ರದಿಂದ ತರುವಾಗಲೇ ಅದು ಸತ್ತು ಹೋಗ್ತದೆ. ಆ ನಂತರ ಈ ಫ್ರಿಜ್ಜಲ್ಲಿ ಇಟ್ಟಲ್ಲಿ ಸತ್ತಕ್ಕಿಂತ ಸತ್ತು ಹೋಗ್ತದೆ. ಅದನ್ನು ಇವತ್ತು ತಿನ್ನೋದು. ಎಂತ ಕರ್ಮ ವಿಟಮಿನ್ ಉಂಟು ಅದರಲ್ಲಿ. ಅದನ್ನು ತಿಂದು ಈಗ ಎಲ್ಲರೂ ಸ್ಲಿಮ್ ಆಗಲಿಕ್ಕೆ ಟ್ರೈ ಮಾಡೋದು. ಅಂದ್ರೆ ಈ ಕೊಬ್ಬು ಮಾತ್ರ, ವಿಟಮಿನ್ ಇಲ್ಲ, ತಿಂದು ದಪ್ಪಾಗೋದು, ಹೊಟ್ಟೆ ಸೈಡ್ ಬೇಕುದು. ಮೊದಲು ನಾವೆಲ್ಲ ಏನ್ ಮಾಡ್ತಿದ್ದೆವು? ಕಸ ಗುಡಿಸ್ತಿದ್ದೆವು, ನೆಲ ಒರೆಸ್ತಿದ್ದೆವು, ಬಾವಿಯಿಂದ ನೀರು ಸೇರ್ತಿದ್ದೆವು, ಆನಂತರ ಏನು ಅಕ್ಕಿ ರುಬ್ಬುತ್ತಿದ್ದೆವು. ಹಾಗಾಗಿ ಯಾರು ಸ್ಲಿಮ್ ಆಗಲಿಕ್ಕೆ ಪ್ರಯತ್ನ ಪಡಬೇಕಾಗಿಲ್ಲ. ಈಗ ಊಟ ಬಿಡುದು. 8ನೇ ಕ್ಲಾಸಿನ ಮಕ್ಕಳು ಕೂಡ ಅವರಿಗೆ ಆದರ್ಶ ಯಾರಂದ್ರೆ ಐಶ್ವರ್ಯ ರೈ ಮತ್ತು ಶಿಲ್ಪಾ ಶೆಟ್ಟಿ, ಸ್ಲಿಮ್ ಆಗಬೇಕು. ಯಾಕೆ ಹೇಳಿದ್ರೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ದಿವಸ ನಾವು ಧ್ವಜಸ್ತಂಭದ ಎದುರು ನಿಲ್ಲಿಸ್ತೇವೆ ಮಕ್ಕಳನ್ನು. ಈಗಿನ ಮಕ್ಕಳಿಗೆ ಎಷ್ಟು ಶಕ್ತಿ ಹೋಗಿದೆ ಅಂತ ಹೇಳಿದ್ರೆ, ನಿಲ್ಲಿಸಿದ 5 ನಿಮಿಷದಲ್ಲಿ ಒಂದೊಂದು ವಿಕೆಟ್ ಡಿಪ್ 5 ನಿಮಿಷ ನಿಲ್ಲುವ ಶಕ್ತಿ ನಮ್ಮ ಮಕ್ಕಳಿಗೆ ಇಲ್ಲ. ಇದಕ್ಕೆ ಕಾರಣ ಏನು? ನಮ್ಮ ಆಹಾರ ಪದ್ಧತಿ. ರೆಫ್ರಿಜರೇಟರ್. ಈ ರೆಫ್ರಿಜರೇಟರ್ ಬಿಡುಗಡೆ ಮಾಡುವ CFC, ಕ್ಲೋರೋಫ್ಲೋರೋಕಾರ್ಬನ್, ಇದು ನಮ್ಮ ಓಝೋನ್ ಪದರವನ್ನು ತೂತು ಮಾಡ್ತದೆ. ನಮ್ಮ AC ಓಝೋನ್ ಪದರವನ್ನು ತೂತು ಮಾಡ್ತದೆ. ಹೀಗೆ ಸುಖವನ್ನ ಬಯಸಿದ ಮನುಷ್ಯ ಅನ್ಯಾನ್ಯ ರೀತಿಯಲ್ಲಿ ಪರಿಸರವನ್ನು ನಾಶ ಮಾಡ್ತಾ ಇದ್ದಾನೆ. ವಿಶ್ವ ಪರಿಸರ ದಿನಾಚರಣೆ ಕೇವಲ ಒಂದು ಫೋಟೋ ತೆಗಿಲಿಕ್ಕೋ ಒಂದು ಕಾರ್ಯಕ್ರಮ ಮಾಡಲಿಕ್ಕೋ ಸೀಮಿತ ಆಗದೆ, ಮಕ್ಕಳೇ ನಿಮ್ಮ ಮನಸ್ಸಿನಲ್ಲಿ ಅನುರಣನಾಗಬೇಕು. ವಿಶ್ವ ಪರಿಸರದ ಬಗ್ಗೆ ನಾವು ಯೋಚನೆ ಮಾಡಬೇಕು. ಆನಂತರ ನಮ್ಮದೆಲ್ಲ ಅರ್ಧ ಆಯುಷ್ಯ ಮುಗಿಯಿತು. ಬಹಳ ದೊಡ್ಡ ಜೀವನ ಮಾಡುವಂತ ನಿಮಗೆ ಎಂತ ಪರಿಸರ ಬೇಕು? ಮನುಷ್ಯ ಸ್ವಾರ್ಥಿ ಆಗಬಾರ್ದು. ಯಾಕಂತ ಹೇಳಿದ್ರೆ ನಮ್ಮ ಅಜ್ಜ ಮಾವಿನ ಮರ ನಡೆದೇ ಇರ್ತಿದ್ರೆ, ನಮ್ಮ ತಂದೆ ತೆಂಗಿನ ಮರ ನಡೆದೇ ಇರ್ತಿದ್ರೆ ನಾವೇನಾದ್ರೂ ತಿನ್ಲಿಕ್ಕಿತ್ತ? ಹಾಗಿರುವಾಗ ನಾನು ನಟ್ಟದನ್ನು ನಾನೇ ತಿಂತೇನೆ ಅಂತಲ್ಲ, ಮುಂದಿನವರಿಗೂ ಬೇಕು, ಮುಂದಿನ ಜನಾಂಗಕ್ಕೂ ಬೇಕು ಅನ್ನುವ ಭಾವ ನಮ್ಮಲ್ಲಿ ಉದ್ದೀಪನಗೊಳ್ಳಬೇಕು. ಆ ನಿಟ್ಟಿನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಬಗ್ಗೆ ನೀವು ತುಂಬಾ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತ ಹೇಳಿಕೊಳ್ಳುತ್ತಾ, ನಮ್ಮ ಹಿರಿಯರು ಹೇಳ್ತಿದ್ದಾರೆ ಮಕ್ಕಳು ಈಗ ಮೊಬೈಲಲ್ಲಿ ಪೇಪರ್ ಓದುದು ಅಂತ. ಇದರಷ್ಟು ದೊಡ್ಡ ಬ್ಲಂಡರ್ ಬೇರೆ ಯಾವುದಿಲ್ಲ. ನೀವು ಇಷ್ಟು ಸಣ್ಣ ಮೊಬೈಲಲ್ಲಿ ಆ ವಿಷಯಗಳನ್ನು ಓದಿ ಅದನ್ನು ಕರಗತಗೊಳಿಸಲಿಕ್ಕೆ ಉಂಟ. ಅಥವಾ ನಮಗೆ ಇಲ್ಲಿದ್ದ ಹಿರಿಯರಿಗೆ ಪತ್ರಿಕೆ ಓದುವಾಗ ಸಿಗುವ ಸುಖ ಯಾವುದರಲ್ಲೂ ಸಿಗುವುದಿಲ್ಲ. ನಮಗೆ ಯಾವುದೋ ಒಂದು ಪೇಪರ್, ಅದು ಉದಯವಾಣಿಯೋ, ವಿಜಯ ಕರ್ನಾಟಕವೋ, ವಿಜಯವಾಣಿಯೋ, ಅದನ್ನು 1 ಗಂಟೆ ಓದಿ ಅದರಲ್ಲಿದ್ದ ಎಲ್ಲ ವಿಷಯಗಳನ್ನು ತಿಳ್ಕೊಂಡಾಗ ನಮಗೆ ಏನು ಊಟ ಮಾಡಿದಷ್ಟೇ ಖುಷಿ. ಒಂದು ದಿವಸ ಪತ್ರಿಕೆ ಓದದಿದ್ರೆ, ನಾನಂತೂ 4-5 ದಿವಸದ ಹಿಂದಿನ ಪತ್ರಿಕೆಯನ್ನು ಓದಿಯೇ ಮತ್ತೆ ಇವತ್ತಿನ ಪತ್ರಿಕೆಗೆ ಬರುವುದು. ಯಾಕೆಂದ್ರೆ ಮಕ್ಕಳೇ, ಓದುವ ಅಭ್ಯಾಸ ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ನಮ್ಮ ಎಲ್ಲ ಸಮಸ್ಯೆಗಳಿಗೆ ಓದುವುದು ಪರಿಹಾರ. ಮನುಷ್ಯನಲ್ಲಿ ಬೇಕಾದಂತಹ ತಾಳ್ಮೆ, ಮನುಷ್ಯನಲ್ಲಿ ಬೇಕಾದಂತಹ ಜ್ಞಾನ ಸಂಪತ್ತು, ಮನುಷ್ಯನಿಗೆ ಬೇಕಾದಂತಹ ಭಾಷಾ ಕೌಶಲ್ಯ, ಅಕ್ಷರ ಜ್ಞಾನ, ಇದು ಕೇವಲ ಓದಿನಿಂದ ಸಿಗ್ತದೆ ಮಕ್ಕಳೇ. ಯಾಕಂತ ಹೇಳಿದ್ರೆ ಇವತ್ತು ನಾವೆಲ್ಲ ಮೊಬೈಲ್ ಭಾಷೆಯಲ್ಲಿ ಮಾತಾಡೋದು, ನಮಗೆ ಶುದ್ಧ ಶಬ್ದ ಬರುವುದಿಲ್ಲ. ನಾನು ಹಲವು ಉದಾಹರಣೆಗಳನ್ನು ಕೊಡ್ಬೋದು, ಆದರೆ ಸಮಯ ಮೀರ್ತಾ ಇದೆ, ಅದಕ್ಕೋಸ್ಕರ ಆ ಉದಾಹರಣೆಗಳನ್ನು ಕೊಡ್ಲಿಕ್ಕೆ ಹೋಗುದಿಲ್ಲ. ದಯಮಾಡಿ ಓದುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಯಾಕಂತ ಹೇಳಿದ್ರೆ ನಮಗೋಸ್ಕರ ಅಲ್ಲ, ಅಥವಾ ಯಾರಾದರೂ ಹೇಳ್ತಾರೆ ಅಂತ ಅಲ್ಲ, ನಮ್ಮ ನೆಮ್ಮದಿಗೋಸ್ಕರ. ನಿಮಗೆ ತುಂಬ ದುಃಖ ಆಗಿರಲಿ ಅಥವಾ ಯಾವುದೊಂದು ಕಷ್ಟದ ಸಂದರ್ಭ ಇರಲಿ, ನೀವೊಂದು ಒಳ್ಳೆ ಪುಸ್ತಕ ಓದಿದರೆ ನಿಮ್ಮೆಲ್ಲ ಸಮಸ್ಯೆ ಬಗೆಹರಿತದೆ. ಯಾಕೆಂದರೆ ಅದರಲ್ಲಿ ಸಿಗುವಂತಹ ಒಂದು ತಾಳ್ಮೆ ನಮ್ಗೆ ಯಾವುದ್ರಲ್ಲಿ ಸಿಗುವುದಿಲ್ಲ, ಅದರಲ್ಲಿ ಸಿಗುವಂಥ ಒಂದು ಸಮಾಧಾನ ನಮ್ಗೆ ಯಾವುದ್ರಲ್ಲಿ ಸಿಗುವುದಿಲ್ಲ. ಹಾಗಾಗಿ ಬಹಳ ಮುಖ್ಯವಾಗಿ
ಬೇಕಾಗಿರುವಂಥದ್ದು ಓದುವ ಅಭ್ಯಾಸ ಮಕ್ಕಳೇ. ನಾವು ಈ ಆಧುನಿಕತೆಯ ಭರಾಟೆಯಲ್ಲಿ ಅಥವಾ ನಮ್ಮ ಸುಖ ಲೋಲುಪತೆಯ ಭರಾಟೆಯಲ್ಲಿ ಎಲ್ಲವನ್ನು ಹಣದಲ್ಲಿ ನಾವು ಅಣಿತೇವೆ. ಆನಂದ ಅಂದ್ರೇನು? ಪಾಶ್, ದೊಡ್ಡ ಮನೆ, ದೊಡ್ಡ ಕಾರು, ಭಾರಿ ಒಳ್ಳೆ ಡ್ರೆಸ್, ಇದೇ ಆನಂದ ಅಂತ ಇಲ್ಲ. ನಾನು ನನ್ನ ಮಕ್ಕಳ ಕ್ರಮ ಕೇಳುವುದಂತ ಸುಖ ಅಂದ್ರೆ ಯಾವುದು ಮಕ್ಕಳೇ ಅಂತ. ಸುಖಕ್ಕೆ ವ್ಯಾಖ್ಯಾನ ನಾವು ಕೊಡ್ಲಿಕ್ಕೆ ಹೋದ್ರೆ ಭಾರಿ ಕಷ್ಟ. ಹಣದಿಂದ ಸುಖ ಸಿಗ್ತದ? ಒಮ್ಮೆ ಧೀರುಭಾಯಿ ಅಂಬಾನಿಯ ಮಕ್ಕಳ ಹತ್ರ ಕೇಳಿ, ಲಕ್ಷ ಕೋಟಿಯವರ ಸಂಪತ್ತು, ಅಣ್ಣ ತಮ್ಮಂದಿರಿಗೆ ಸರಿ ಇಲ್ಲ. ಅಥವಾ ಅದಾನಿಯವರ ಹತ್ರ ಕೇಳಿದ್ರೆ ಮಾರ್ಕೆಟ್ ಬಿದ್ದ ಕೂಡಲೇ ಅವರ BP ಜಾಸ್ತಿ ಆಗ್ತದೆ. 600 ಕೋಟಿಯ ಮನೆ ಉಂಟು ಮುಖೇಶ್ ಅಂಬಾನಿ ಮುಂಬೈಯಲ್ಲಿ. 1 ಫ್ಲೋರ್ ರೆಸ್ಟೋರೆಂಟ್, 1 ಫ್ಲೋರ್ ಇಂಡೋರ್, 1 ಔಟ್ಡೋರ್, 1 ಗೆಸ್ಟ್ ರೂಮು. ಆದರೆ ಅವರು ಸುಖಿಯ ಇಲ್ಲ. ಮಾರ್ಕೆಟ್ ಬಿದ್ದರೆ ನೆಮ್ಮದಿಲ್ಲ. ಆಯ್ತು, ಅಧಿಕಾರದಿಂದ ಸುಖ ಸಿಗ್ತದ? ಒಮ್ಮೆ ದೇಶದ ಪ್ರಧಾನಮಂತ್ರಿಗಳ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ ಅವರು ಸುಖಿಯ ಅಂತ. ದಿನಕ್ಕೆ 3 ಗಂಟೆ ಮಲಗುದವರು. ಬೆಳಿಗ್ಗೆ ನಾನು ಮಂಗಳೂರಿಗೆ ಬಂದಾಗ ನೋಡಿದ್ದೇನೆ, ಲಕ್ಷದ್ವೀಪಕ್ಕೆ ಹೋಗ್ಬೇಕು ಅವರು 4 ಗಂಟೆಗೆ ಎದ್ರು. 4 ಗಂಟೆಗೆ ಎದ್ದು 4:15ಗೆ ವಿಶೇಷ ವಿಮಾನದಲ್ಲಿ ಲಕ್ಷದ್ವೀಪಕ್ಕೆ ಹೋದ್ರು. ಅಲ್ಲಿ ಒಂದು ಮೀಟಿಂಗ್ ಮಾಡಿದ್ರು, ಡೆಲ್ಲಿಗೆ ಹೋದ್ರು. ಡೆಲ್ಲಿಯಿಂದ ರಾಜಸ್ಥಾನಕ್ಕೆ ಹೋದ್ರು, ಅಲ್ಲಿಂದ ಸಿಂಗಾಪುರ್ಗೆ ಹೋದ್ರು. ಅಲ್ಲಿ ಒಂದು ಭೇಟಿಯಾಗಿ ರಾತ್ರಿ 9 ಗಂಟೆಗೆ ಬಂದರು. ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು, 12ವರೆಗೆ ಮಲಗಿದ್ರು. ಹಾಗಾದ್ರೆ ಅಧಿಕಾರ ಸುಖ ಕೊಡ್ತದ? ಇಲ್ಲ. ಇನ್ನೊಬ್ಬನಿಗೆ ತಿನ್ಲಿಕ್ಕೆ ಇಲ್ಲ ಅಂತ ಬೇಸರ, ಇನ್ನೊಬ್ಬನಿಗೆ ತಿಂದದ್ದು ಜಾಸ್ತಿಯಾಗಿ ಕರಗುವುದಿಲ್ಲ. ಓ ದೇವರೇ, ಒಮ್ಮೆ ತಿಂದದ್ದು ಕರಗಿ ಎಲ್ಲ ಡೌನ್ಲೋಡ್ ಆಗಿ ಹೋದ್ರೆ ಅಪ್ಪ ಇದಕ್ಕಿಂತ ದೊಡ್ಡ ಸುಖ ಇಲ್ಲ ಅಂತ ಕಾಣ್ತದೆ. ಹಾಗಾದ್ರೆ ಸುಖಕ್ಕೆ ಏನು ವ್ಯಾಪ್ತಿ ಕೊಡ್ತೀರಿ? ಸುಖ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿರುವಂಥದ್ದು. ಹಾಗಾಗಿ ಒಬ್ಬ ಒಳ್ಳೆಯ ಓದುಗನಷ್ಟು ಸುಖಿ ಜೀವನದಲ್ಲಿ ಯಾರಿಲ್ಲ ಮಕ್ಕಳೇ. ಸಾಹಿತ್ಯದಲ್ಲಿ ಎಲ್ಲ ಉಂಟು. ಕುಮಾರವ್ಯಾಸನಂತ ಕವಿಗಳು ಅವರ ಬಗ್ಗೆ ಹೇಳಿದ್ರು, ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮ ವೇದದ ಸಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ಕಾವ್ಯ ವಿದ್ಯಾ ಪರಿಣತರ ಅಲಂಕಾರ. ಕಾವ್ಯಕ್ಕೆ ಗುರುವೆನ್ನಲು ರಚಿಸಿದನೇ ಕುಮಾರವ್ಯಾಸ ಭಾರತವ. ಎಲ್ಲ ಸಿಗ್ತದೆ. ಯಾರಿಗೆ ಏನ್ ಬೇಕಾದ್ರೂ ಸಾಹಿತ್ಯದಿಂದ ಸಿಗ್ತದೆ. ಸಾಹಿತ್ಯವನ್ನು ಅರಸುಗಳು ಓದಿದ್ರೆ ವೀರರಸ. ಒಮ್ಮೆ ಘಟೋತ್ಕಜನ ಯುದ್ಧ ವರ್ಣನೆ ನೋಡ್ಬೇಕು ನೀವು ಕುಮಾರವ್ಯಾಸ ಭಾರತದಲ್ಲಿ. ಕುಮಾರವ್ಯಾಸ ಭಾರತ ಕೇಳಿದ್ದೀರಾ? ಕೇಳಿದ್ದೀರಿ? ಕುಮಾರವ್ಯಾಸ ಭಾರತದಲ್ಲಿ ಘಟೋತ್ಕಜ ಯುದ್ಧ ಭೂಮಿಗೆ ಬರುವಾಗ ಅದನ್ನ ಕುಮಾರವ್ಯಾಸ ವರ್ಣಿಸ್ತಾನೆ. ಹೇಗೆ? ನೀವು ಆಲೋಚನೆ ಮಾಡಿ. ನಿಮ್ಮ ಎದುರು ಒಬ್ಬ ದೊಡ್ಡ ಮನುಷ್ಯ ಬಂದ, ಅದನ್ನು ನೀವು ವರ್ಣಿಸಬೇಕು. ಹೇಗೆ ವರ್ಣಿಸ್ತೀರಿ? ಒಂದು ಲೈಟ್ ಕಂಬದಷ್ಟು ಎತ್ತರ, ಒಂದು ಆನೆಯಷ್ಟು ದೊಡ್ಡದು ಬಂದವ, ಅಥವಾ ಬೇರೆ ದೊಡ್ಡ ವರ್ಣನೆ. ಆದರೆ ಕುಮಾರವ್ಯಾಸನಂತ ಕವಿ ದೊಡ್ಡ ವ್ಯಕ್ತಿಯ ವರ್ಣನೆಯನ್ನು ಕೊಡುವಾಗ ಘಟೋತ್ಕಜ ಯುದ್ಧ ಭೂಮಿಗೆ ಹೇಗೆ ಬಂದ ಅಂತ ಹೇಳಿದ್ರೆ, ಘಟೋತ್ಕಜ ಯುದ್ಧ ಭೂಮಿಗೆ ಬರುವಾಗ ಕೈಕಾಲು ಮೂಡಿತೋ ನಭಕ್ಕೆ. ಒಂದು ವೇಳೆ ಆಕಾಶಕ್ಕೆ ಕೈಕಾಲು ಮೂಡಿ ಆಕಾಶವೇ ನಿಮ್ಮ ಮುಂದೆ ನಡ್ಕೊಂಡು ಬಂದ್ರೆ ಏನಾಗ್ಬೋದು? ವಾಟ್ ಎ ಇಮ್ಯಾಜಿನೇಷನ್! ಅದು ಕುಮಾರವ್ಯಾಸನಿಗೆ ಮಾತ್ರ ಸಾಧ್ಯ. ನಮ್ಮ ವಿಸ್ತರಣೆ, ಆಲೋಚನಾ ಕ್ರಮ ಸಾಹಿತ್ಯದಿಂದ ಬರ್ತದೆ ಮಕ್ಕಳೇ. ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮ ವೇದದ ಸಾರ. ಸಾಹಿತ್ಯದಲ್ಲಿ ಏನಿಲ್ಲ, ಎಲ್ಲವೂ ಇದೆ ಮಕ್ಕಳೇ. ಆದರೆ ಅದನ್ನ ತೆರೆದು ಓದುವ ಒಂದು ಪರಿಪಾಠವನ್ನು ನಾವು ಬೆಳೆಸಿಕೊಳ್ಬೇಕು. ನಾವು ಹೇಳ್ಬೋದು ಜೀವನದಲ್ಲಿ, ನಾನು ಬಡವ, ನನ್ನ ತಂದೆ ತಾಯಿಗೆ ವಿದ್ಯಾಭ್ಯಾಸ ಇಲ್ಲ, ನಾನು ಉದ್ದ, ನಾನು ಗಿಡ್ಡ, ನಾನು ಕಪ್ಪು, ನಾನು ಬೆಳ್ಳಗೆ, ನಾನು ಸಪೂರ, ನಾನು ತೋರ. ಕಂಪ್ಲೇಂಟ್ ಕಂಪ್ಲೇಂಟ್ ಕಂಪ್ಲೇಂಟ್. ನಮ್ಮ ಹತ್ರ 100 ಕಂಪ್ಲೇಂಟ್ಸ್. ನೀನು ಯಾಕೆ SSLC ಮಾರ್ಗ ತೆಗಿಲ್ಲ? ನನಗೆ ಇಷ್ಟು ಸಮಸ್ಯೆ, ನನಗೆ ಮನೆಯಲ್ಲಿ ಸಮಸ್ಯೆ, ಮಾಸ್ಟರ್ ಪಾಠ ಮಾಡಲಿಲ್ಲ, ಆನಂತರ ಶಾಲೆಗೆ ಬರಲಿಕ್ಕೆ ಬಸ್ ಇಲ್ಲ. ನಾವು ದೂರ ಹೇಳುವುದರಲ್ಲಿ ಭಾರಿ ಹುಷಾರು. ನಮಗೆ ನಮ್ಮ ವಿಫಲತೆಯನ್ನು ಯಾರ ಮೇಲೆ ಅದರ ಹಾಕಲಿಕ್ಕೆ ಒಂದು ಕಾರಣ ಬೇಕು. ಆದರೆ ಮಕ್ಕಳೇ, ದೇವರು ಒಂದು ವಿಷಯದಲ್ಲಿ ಯಾರಿಗೂ ಅನ್ಯಾಯ ಮಾಡಲಿಲ್ಲ. ಯಾವುದದು? ಯಾವುದು? ಸಮಯ. ಒಬ್ಬ ಬಡವನಿಗೂ 24 ಗಂಟೆ, ಒಬ್ಬ ಶ್ರೀಮಂತನಿಗೂ 24 ಗಂಟೆ, ಒಬ್ಬ ಧನಿಕನಿಗೂ 24 ಗಂಟೆ, ಒಬ್ಬ ಭಿಕ್ಷುಕನಿಗೂ 24 ಗಂಟೆ, ಒಬ್ಬ ಬುದ್ಧಿಮಂತನಿಗೂ 24 ಗಂಟೆ, ಒಬ್ಬ ದಡ್ಡನಿಗೂ 24 ಗಂಟೆ. ಯಾರು 24 ಗಂಟೆಯನ್ನು ಸರಿಯಾಗಿ ಬಳಸ್ತಾನೋ ಅವನ ಜೀವನದಲ್ಲಿ ಸಾಧಕನಾಗ್ತಾನೆ. ಸಾಧನೆ ಅನ್ನುವಂಥದ್ದು ಯಾರಪ್ಪನೂ ಕೊಟ್ಟಲ್ಲ. 10 ಹಲವು ಉದಾಹರಣೆಗಳನ್ನು ನಾನು ಕೊಡ್ಬೋದು.
ತಮಿಳುನಾಡಿನ ಕಡಲ ಕಿನಾರೆಯಲ್ಲಿ ಮೀನು ಹಿಡಿಯುತ್ತಿದ್ದಂತಹ ಒಬ್ಬ ಬೆಸ್ತನ ಮಗ ಡಾಕ್ಟರ್ APJ ಅಬ್ದುಲ್ ಕಲಾಂ ಈ ದೇಶದ ರಾಷ್ಟ್ರಪತಿ ಆಗ್ಬೋದು ಅಂತಾದ್ರೆ, ದುಬೈಯ ಪೆಟ್ರೋಲ್ ಪಂಪ್ನಲ್ಲಿ ಪೆಟ್ರೋಲ್ ಹಾಕಿದಂತ ಧೀರುಭಾಯಿ ಅಂಬಾನಿ ಈ ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ಬೋದು ಅಂತಾದ್ರೆ, ದೆಹಲಿಯ ಹೋಟೆಲ್ನಲ್ಲಿ ಸಪ್ಲೈಯರ್ ಆಗಿದ್ದಂತಹ ಒಬೆರಾಯ್ ವಿಶ್ವ ದರ್ಜೆಯ ಹೋಟೆಲ್ಗಳನ್ನ ನಿರ್ಮಾಣ ಮಾಡಬಹುದು ಅಂತಾದ್ರೆ, SSLC ಓದಿದ ಶಿವರಾಮ ಕಾರಂತರು ಜ್ಞಾನಪೀಠ ಪ್ರಶಸ್ತಿ ಪಡೆಯಬಹುದು ಅಂತಾದ್ರೆ, ಇಲ್ಲಿರುವ ಪ್ರತಿಯೊಂದು ಮಗು ಕೂಡ ಏನ್ ಬೇಕಾದ್ರೂ ಆಗ್ಬೋದು. ಯಾಕಂದ್ರೆ ನಾನೊಂದು ಕಾಲೇಜಿಂದ ಬಂದಿದ್ದೇನೆ, ಮಂಗಳೂರು ಸರ್ಕಾರಿ ಕಾಲೇಜು. ನಮ್ಮ ಕಾಲೇಜು ಏನಂದ್ರೆ ಜಗತ್ತಿಗೆ ಅತ್ಯಂತ ದೊಡ್ಡ ರೌಡಿಗಳನ್ನು ಕೊಟ್ಟಿದೆ, ಜಗತ್ತಿಗೆ ಮುಖ್ಯಮಂತ್ರಿಯನ್ನು ಕೊಟ್ಟಿದೆ, ಜ್ಞಾನಪೀಠ ಪ್ರಶಸ್ತಿಯವರನ್ನು ಕೊಟ್ಟಿದೆ, ಕನ್ನಡದ ಪ್ರಸಿದ್ಧ ಕವಿಗಳನ್ನು ಕೊಟ್ಟಿದೆ, ಎಂತೆಂಥವರನ್ನು ಕೊಟ್ಟಿದೆ. ಈ ಶಿಕ್ಷಣ ವಿದ್ಯಾರ್ಥಿಗಳ ಅಪ್ರತಿಮ ಪ್ರತಿಭೆಗಳನ್ನು ನಿರ್ಮಾಣ ಮಾಡುವಂತಹ ಒಂದು ದೇವಾಲಯ. ನೀವೆಲ್ಲ ದೇವ ಸ್ವರೂಪಿಗಳು. ನೀವು ಬದುಕನ್ನು ಹೇಗೆ ನೋಡ್ತೀರಿ ಅನ್ನೋದರ ಮೇಲೆ ನಿಮ್ಮ ಭವಿಷ್ಯ ನಿಂತಿದೆ. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಗೀತೆಯಲ್ಲೆಂದು ಮಾತು ಬರ್ತದೆ, ಉದಾರೆ ಆತ್ಮನ್ ಆತ್ಮನಾಂ. ನಿನ್ನ ಉದ್ಧಾರವನ್ನು ನೀನು ಮಾತ್ರ ಮಾಡಿಕೊಳ್ಳಬಲ್ಲೆ. ನಾವು ಅಧ್ಯಾಪಕರು ಹಿರಿಯರು ಹೇಳ್ಬೋದು, ಹಾಗೆ ಮಾಡು, ಹೀಗೆ ಮಾಡು, ಓದು, ಬಾರಿ, ಮಾರ್ಕ್ ತೆಗೆ, ಹಾಗೆ ಆಗು, ಹೀಗೆ ಆಗು, ಎಲ್ಲ ಭ್ರಮೆ. ಎಲ್ಲಿಯವರೆಗೆ ನಿಮ್ಮ ಮನಸ್ಸಿನಲ್ಲಿ ಆ ಭಾವನೆ ಮೂಡುವುದಿಲ್ವೋ ಅಲ್ಲಿಯವರೆಗೆ ಸಾಧನೆ ಅನ್ನುವಂಥದ್ದು ಸಾಧ್ಯ ಇಲ್ಲ ಮಕ್ಕಳೇ. ನಿಮ್ಮ ಮನಸ್ಸಿನ ಒಳಗೆ ನಾನು ಏನಾದರೂ ಆಗಬೇಕು ಅಂತ ಭಾವನೆ ಮೂಡಿದ್ರೆ ನೀವು ಅದ್ಭುತ ವ್ಯಕ್ತಿಗಳಾಗಿ ಆಕಾಶದಲ್ಲಿ ಹಾರಾಡ್ತೀರಿ. ನಾವು ಹಿರಿಯರು ಎಷ್ಟೇ ಹೇಳಿದ್ರು ಅಷ್ಟೇ. ಹಾಗಾಗಿ ಮಕ್ಕಳೇ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ಸಾಧಿಸಬೇಕಂತ ಹಠ ಇರಲಿ. ಬದುಕನ್ನು ನಾವು ಹೇಗೆ ನೋಡ್ತೇವೆ ಅನ್ನೋದರ ಮೇಲೆ ನಮ್ಮ ಬದುಕು ನಿಂತಿದೆ. ಜೋಗ ಜಲಪಾತ ಅದನ್ನು ನೋಡಿದಂತಹ ನಿಸಾರ ಮಾದರಿಗೆ ಕಂಡಿದ್ದು ಎಂಥ ಚಂದ. ನಿತ್ಯೋತ್ಸವ ನಿತ್ಯೋತ್ಸವ, ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆರೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದ ನಿರ ಉತ್ತಂಗದ ನಿಲುಕಿನಲ್ಲಿ, ನಿತ್ಯ ಹರಿ ತೋರಣ ವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ಅಂತ ಕಂಡಿತು. ಅದೇ ಜೋಗ ಜಲಪಾತವನ್ನು ನೋಡಿದ ನಮ್ಮ ಮುಂಗಾರು ಮಳೆಯ ಗಣೇಶನಿಗೆ ಕಂಡಿತು ಕುಣಿದು ಕುಣಿದು ಬಾರೆ ಒಲವೆ ವಿಸ್ಮಯ. ಇನ್ನೊಬ್ಬನಿಗೆ ಕಂಡಿತು, ಓ ಇದು 950 ಫೀಟ್ ಉಂಟು, ನಾನು ಬದುಕಿ ಏನು ಪ್ರಯೋಜನ ಇಲ್ಲ, ಎಲ್ಲಿಯಾದರೂ ಹಾರಿದ್ರೆ ಡೈರೆಕ್ಟ್ ವೈಕುಂಠಕ್ಕೆ. ಒಂದೇ ಜೋಗ ಜಲಪಾತ 4 ಜನಕ್ಕೆ ಬೇರೆ ಬೇರೆ ಕಂಡಿತು. ಅದೇ ರೀತಿ ಮಕ್ಕಳೇ, ಒಂದೇ ಜೀವನ. ನಾವು ಹೇಗೆ ಯೋಚನೆ ಮಾಡ್ತೇವೋ ಅದೇ ಆಗ್ತೇವೆ. ಕನ್ನಡ ಸಾಹಿತ್ಯ ನೀವು ಜನರಲ್ ಆಗಿ ಸಾಮಾನ್ಯವಾಗಿ ತಿಳ್ಕೊಳ್ಬೇಕಾದಂತ ನಮ್ಮ ಕನ್ನಡಿಗರ ಪ್ರತಿಯೊಬ್ಬರ ಹಕ್ಕು ಕೂಡ. ಕನ್ನಡ ಸಾಹಿತ್ಯ ಸುಮಾರು 2000 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಕನ್ನಡ ಸಾಹಿತ್ಯ. ಇದನ್ನ ಅದರ ಕಾಲಘಟ್ಟವಾಗಿ ಪೂರ್ವ ಹಳೆಗನ್ನಡ, ಹಳೆಗನ್ನಡ, ನಡುಗನ್ನಡ, ಹೀಗೆ ಹೊಸಗನ್ನಡ ಅಂತಕ್ಕಂಥ ವಿಭಾಗವನ್ನು ಮಾಡ್ತಾರೆ. ಇನ್ನು ಕವಿಯ ದೃಷ್ಟಿಕೋನದಲ್ಲಿ ಇಟ್ಕೊಂಡಾಗೆ ಪಂಪ ಪೂರ್ವಯುಗ, ಪಂಪಯುಗ, ಬಸವಯುಗ, ಕುಮಾರವ್ಯಾಸಯುಗ. ಕುಮಾರವ್ಯಾಸನ ಬಗ್ಗೆಯೂ ಕೂಡ ನಾನು ಮಾತಾಡಿರ್ತೀನಿ. ಮುಂದೆ ಕೆಲವು ತುಣುಕುಗಳನ್ನು ತೆಗೆದುಕೊಳ್ತೇನೆ. ಆದರೆ ಇಂಥ ಒಂದು ಸುದೀರ್ಘವಾದಂಥ ಕನ್ನಡ ಸಾಹಿತ್ಯ ಇದೆಯಲ್ಲ, ಈ ಸಾಹಿತ್ಯ ಹಳೆಗನ್ನಡದ ಅನೇಕ ಸಾಹಿತ್ಯ ಪ್ರಕಾರಗಳು ಬೆಳೆದುಕೊಂಡಿದ್ದಾರೆ. ಅದು ಚಂಪು ಆಗಿರ್ಬೋದು, ರಗಳೆ ಆಗಿರ್ಬೋದು, ಷಟ್ಪದಿ ಆಗಿರ್ಬೋದು, ತ್ರಿಪದಿ ಆಗಿರ್ಬೋದು, ಹೀಗೆ ಭಿನ್ನವಾದಂಥ ಪ್ರಕಾರಗಳನ್ನು ನಾವು ಪ್ರಾಚೀನ ಕನ್ನಡದ ಸಾಹಿತ್ಯಿಕ ಪ್ರಕಾರಗಳನ್ನು ನಾವು ಕಾಣ್ತೇವೆ. ಆದರೆ ನಾವು ಹೊಸಗನ್ನಡಕ್ಕೆ ಬಂದಾಗ ಹೊಸಗನ್ನಡ ಒಂದು ಕಾವ್ಯಕ್ಕೆ ಒಂದು ಮೆಲುಕನ್ನು ಹಾಕೊಂಡ್ಕೊಂಡಾಗ ಕಾವ್ಯ, ನಾಟಕ, ವಿಮರ್ಶೆ, ಸಂಶೋಧನೆ, ಹೀಗೆ ಅನೇಕ ಪ್ರಕಾರಗಳನ್ನು ಸಾಹಿತ್ಯಿಕವಾದಂಥ ಮಜಲುಗಳನ್ನು ಹೊಡಿತಾ ಇದೆ. ಆದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯದೊಳಗಡೆ ಸಾಹಿತ್ಯ ಸಂಚಲನ ಅಂತಕ್ಕಂಥದ್ದು ನಿಮಗೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಹಚ್ಚಿದ್ದಾರೆ. ಇಷ್ಟು ಆ ಪಾತ್ರಗಳು, ಅಲ್ಲಿ ವಿಚಾರಗಳು, ನಮ್ಮ ಮನಸ್ಸಿಗೆ ತುಂಬಿಡ್ತಕ್ಕಂಥ ವಿಚಾರಗಳನ್ನು ನಾವು ಈ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಬಹಳ ಸಾಹಿತ್ಯಿಕವಾದಂಥ ಚಟುವಟಿಕೆಗಳನ್ನು ಕಟ್ಟಿದ್ದಾರೆ. ಫಸ್ಟ್ನೇದಾಗಿರ್ತಕ್ಕಂಥದ್ದೇ ನಾನು ಕಾವ್ಯವನ್ನು ತೆಗೆದುಕೊಳ್ಳುತ್ತೇನೆ. ಆ ಕಾವ್ಯ ಇಷ್ಟು ಅದ್ಭುತವಾಗಿ ರನ್ನನ, ನೀವು ಕನ್ನಡದ ಆದಿಕವಿ ಅಂದರೆ ಪಂಪ.
ಆದರೆ ಪಂಪನಂತ ಅನೇಕ ಕವಿಗಳನ್ನು ಕೂಡ ನಮ್ಮ ಸಾಹಿತ್ಯಿಕವಾದಂಥ ಚಟುವಟಿಕೆಗಳನ್ನು ಬಹಳ ಅದ್ಭುತವಾಗಿ ಚಂಪು ಸಾಹಿತ್ಯದ ಒಂದು ಮಜಲು ತುಣುಕುಗಳನ್ನು ಕಟ್ಟಿದ್ದಾರೆ. ನಿಮಗೆ ದುರ್ಯೋಧನನ ವಿಲಾಪ ಅಂತ ಹೇಳ್ಬಿಟ್ಟು ಹಚ್ಚಿದ್ದಾರೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ. ಆ ದುರ್ಯೋಧನನ ವಿಲಾಪ ಮೀನ್ಸ್ ಆಲಾಪನ. ನಮ್ಮ ಜೀವನದೊಳಗಡೆ ದುಃಖ ದುಮಾನಗಳನ್ನು ಯಾವ ರೀತಿಯಾಗಿ ಆ ದುರ್ಯೋಧನ ಮಹಾಭಾರತದ ಕಥೆಯನ್ನು ನೀವೆಲ್ಲರೂ ಕೂಡ ಕೇಳಿದ್ದೀರಿ. ಆ ಮಹಾಭಾರತದ ಕಥೆಯಲ್ಲಿ ದುರ್ಯೋಧನ ಕೌರವ ಪಕ್ಷದಲ್ಲಿರ್ತಾನೆ, ಪಾಂಡವರ ಪಕ್ಷದಲ್ಲಿಯೂ ಕೂಡ 5 ಪಾಂಡವರು ಇರತಕ್ಕಂಥ ಸನ್ನಿವೇಶವನ್ನು ನೀವು ತುಂಬಾ ಮಹಾಭಾರತದ ಕಥೆಯನ್ನು ನೀವೆಲ್ಲರಿಗೂ ಕೂಡ ಚಿರಪರಿಚಿತವಾಗಿರ್ತಕ್ಕಂಥದ್ದು. ನಮ್ಮ ಭಾರತೀಯರ ಕಾವ್ಯಗಳಲ್ಲಿ ಮಹಾಭಾರತ ಕಾವ್ಯಗಳು ಕೂಡ ಬಹಳ ಪ್ರಮುಖವಾಗಿದೆ. ಆದರೆ ರನ್ನ ಬೆಳೆಸುವಂತ ಮಾತುಗಳನ್ನು ಅವನು ಈಗಾಗಲೇ ತನ್ನ ಸೈನ್ಯವನ್ನು ಎಲ್ಲವನ್ನೂ ಕೂಡ ಕಳೆದುಕೊಂಡಿದ್ದಾನೆ. ಕಳೆದುಕೊಂಡು ಯುದ್ಧ ಭೂಮಿಯನ್ನು ಪ್ರವೇಶ ಮಾಡ್ತಾನೆ. ಯಾಕಂದ್ರೆ ಅವರ ತಾತನಾಗಿರ್ತಕ್ಕಂಥ ಭೀಷ್ಮಾಚಾರ್ಯರನ್ನು ನೋಡಲು. ಆದರೆ ಇವತ್ತಿನ ದಿನದಲ್ಲಿ ಉಕ್ರೇನ್ ಇರಾನ್ ಯುದ್ಧಗಳನ್ನು ನೀವು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದೆ. ಅದು ಯಾವ ರೀತಿಯಾದಂಥ ಹಾಹಾಕಾರ ಮತ್ತು ಆ ಬಾಂಬುಗಳ ಸ್ಫೋಟನೆ ಇವೆಲ್ಲವನ್ನು ಕೂಡ ಯುದ್ಧ ಯಾವತ್ತಿಗೆ ಆದರೂ ಕೂಡ ರಕ್ತಪಾತನ್ನೇ ಬಯಸ್ತದೆ. ಆದರೆ ಪ್ರೀತಿಯ ಹೂವುಗಳು ಅರಳುವುದಿಲ್ಲ. ಆದರೆ ನಮಗೆ ಅಂತ ಬೇಕು ಮನಸ್ಥಿತಿ, ಪ್ರೀತಿಯ ಹೂವುಗಳು ಅರಳಬೇಕಾಗಿದೆ. ಆದರೆ ಅಲ್ಲಿ ಅವನು ರನ್ನ ಮಧ್ಯದಾಗಿರ್ತಕ್ಕಂಥ ಒಂದು ದುರ್ಯೋಧನನ ಪ್ರವೇಶ ಸನ್ನಿವೇಶ ಹೇಗಿದೆ ನೋಡಿ. ಯುದ್ಧದ ಸನ್ನಿವೇಶದಲ್ಲಿ ಈಗಾಗಲೇ ಉಕ್ರೇನ್ ಮತ್ತು ಇರಾಕದ ಬಗ್ಗೆ ಮತ್ತು ರಷ್ಯಾ ಯುದ್ಧವನ್ನು ಕೂಡ ಇನ್ನೂ ನಿರಂತರವಾಗಿ ನಡೀತಾರೆ. ಆ ಯುದ್ಧದ ಸನ್ನಿವೇಶವನ್ನು ಕವಿ ರನ್ನ ಇಷ್ಟು ಅದ್ಭುತವಾಗಿ ಕಟ್ತಾನಂದ್ರೆ ರನ್ನನ ಒಂದು ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯಂ ಆ ಕಾವ್ಯದೊಳಗಡೆ, ಚಂಪು ಕಾವ್ಯದೊಳಗಡೆ ಬಹಳ ಅದ್ಭುತವಾಗಿ ಕಟ್ತಾನೆ. ಉಳಿದೀರ್ಥ ಕೈದ ನೆತ್ತರ ಕಡಲೊಳಗೆ ಅಡಿಗೆಡಿಗೆ ತಳಂ ಉರ್ಚುತ್ತಿರೆ ಕಾಲಿಡಲು ಎಡವಡಿಯದೆ ಕುರುಪತಿ ದಡಿಗೆ ಎಣಂಗಳಂ ಮೆಟ್ಟಿ ಮೆಲ್ಲ ಮೆಲ್ಲನೆ ನಡೆದಂ ಅಂತ ಮಾಡ್ಕೊಂಡು ನೋಡಿ. ಆ ಯುದ್ಧ ಭೂಮಿ ಹೇಗಿದೆ, ಬಹಳ ಅದ್ಭುತವಾದಂಥ ರನ್ನ ಇಡೀ ಯುದ್ಧದ ಸನ್ನಿವೇಶವನ್ನು, ಮಹಾಭಾರತದ ಸನ್ನಿವೇಶವನ್ನು ಭೀಮನ ಹೊಡಿತಕ್ಕೆ ನುಚ್ಚು ನೂರಾಗಿರ್ತಕ್ಕಂಥ ಹಿರೋಷಿಮಾ ಅಲ್ಲಿ ಯಾವ ರೀತಿಯಾದಂಥ ಇವತ್ತಿನ ಇರಾನ್ ಇಸ್ರೇಲ್ ಆ ಯುದ್ಧದ ಸನ್ನಿವೇಶದಲ್ಲಿದೆಯಲ್ಲ, ಅಲ್ಲಿ ನೋಡಿದ್ರೆ ನರಳಾಟ, ಆ ಧೂಳು ಅರ್ಚಾಟ, ಇವು ಆ ಮಕ್ಕಳ ಗೋಳಾಟ, ಇವು ಎಲ್ಲವನ್ನು ಕೂಡ ಆ ಯುದ್ಧದ ಕಟ್ಟಡಗಳನ್ನು ಕುರಿತು ಬಹಳ ಅದ್ಭುತವಾಗಿ ನಾವಿವತ್ತಿನ ಮಾಧ್ಯಮಗಳು ಚಿತ್ರಿಸ್ತಾರೆ. ಆದರೆ ರನ್ನ ಕವಿ ನಮ್ಮ ಬದುಕಿನ ಮಜ್ಜುಲುಗಳನ್ನೇ ಆ ಕಾವ್ಯಗಳನ್ನೇ ಕೊಡ್ತಾನೆ ನೋಡಿ. ಉಡದೀರ್ಥ ಕೈದ ಮೀನ್ಸ್ ಆಯುಧಗಳನ್ನು ಎಲ್ಲವನ್ನು ಕೂಡ ಬಳಸಿದ್ದಾನೆ. ಆ ಆಯುಧಗಳು ಯಾವಾಗಿದ್ದಾವೆ ಅಂದ್ರೆ ನೆತ್ತರ ಕಡಲೊಳಗೆ ಅಡಿಗಡಿಗೆ ತಳ ಉರ್ಚುತ್ತೀರ, ತಳ ಒಳಗಡೆ ಇರ್ತಾ ಇದ್ದಾನೆ. ಹೆಜ್ಜೆ ಇಡುವಂತ ಸನ್ನಿವೇಶದಲ್ಲಿ ಹೆಣಗಳ ರಾಶಿಗಳಿದ್ದಾವೆ, ಅದನ್ನ ಇಡ್ತಾ ಇದ್ದಾನೆ. ಯಾವ ರೀತಿಯಾಗಿ ಅಂದ್ರೆ ಅವನು ಕಾಲು ಸರ್ಸಕ್ಕೂ ಸಾಧ್ಯ ಇಲ್ಲ, ಅಷ್ಟು ಹೆಣಗಳ ರಾಶಿ ಇದೆ. ಅಂತ ಅದ್ಭುತವಾದಂತ ರನ್ನ ಕವಿ ಕಟ್ಟುವಂತ ನೋಡಿದೆ. ತಳಂ ಮುರ್ಚುತ್ತೀರೆ ಕಾಲ್ ಇಡಲು ಎಡವು ಅಡಿಯದೆ ನೋಡಿ, ಎಷ್ಟು ಅದ್ಭುತವಾಗಿ ಆ ಪದಗಳು ಬಹಳ ಅರ್ಥವಾಗಿ ಕಟ್ಟಿಕೊಬೇಕು. ಕಾಲ್ ಇಡಲು ಎಡವು ಅಡಿಯದೆ ಇಡ್ಬೇಕಂತಾನೆ, ಅಯ್ಯೋ ಕಾಲು ಇಡಕ್ ಇಲ್ಲ ಅನ್ಸ್ ಜಾಗ. ರಕ್ತ ಹೇಗಿದೆ ಅಂದ್ರೆ ಹೇಳ್ತಾನೆ ಮುಂದೆ, ಎಡವು ಅಡಿಯದೆ ಗುರುಪತಿ ದಡಿಗೆ ಎಣಂಗಳಂ ಮೆಟ್ಟಿ ನೋಡಿ. ಅವನ ಸೈನ್ಯ, ಅವನ ಸೋದರು ಎಲ್ಲವನ್ನು ಕೂಡ ಅವನು ತುಳುಕೊಂಡು ಹೋಗ್ತಾ ಇದ್ದಾನೆ. ಅವನಿಗೆ ಯಾವ ರೀತಿಯಾದಂಥ ನೋವಾಗಿರಬೇಕು ಅದನ್ನು ರನ್ನ ಕವಿ ತನ್ನ ಕಾವ್ಯದೊಳಗಡೆ ಸಾಹಸ ಭೀಮ ವಿಜಯ ಮತ್ತು ಇದು ಏನಿದೆ ಗದಾಯುದ್ಧ ಇದೆಯಲ್ಲ, ಅದ್ಭುತವಾದಂಥ ಸನ್ನಿವೇಶ ಅಂತ. ಮುಂದೆ ಅಷ್ಟಕ್ಕೆ ಬಿಡಲ್ಲ, ಆ ಹೆಣದ ರಾಶಿಗಳು ಹೇಗಿದ್ದಾವೆ ಆ ಒಂದು ಸನ್ನಿವೇಶವನ್ನು ಕವಿ ಬಹಳ ಅದ್ಭುತವಾಗಿ ಈ ಶೈಲಂಗಳಂ ಏರಿ ಏರಿ ರುದಿರ ಸೂತ್ರಂಗಳಂ ತಾಂಟಿ ತಾಂಟಿ ನೋಡಿ ಎಂತ ಮಾತಿದೆ. ಇವಂದ್ರ ಆನೆ ಭಯಂಕರವಾದಂತ ಆ ಬೆಟ್ಟದ ಆಕಾರವಾಗಿ ಆ ಯುದ್ಧ ಭೂಮಿ ಒಳಗಡೆ ಯಾವ ರೀತಿಯಾದಂಥ ಹೆಣ ರಾಶಿಗಳು ಬಿದ್ದಿದ್ದಾವೆ ಅಂದ್ರೆ ಎಲ್ಲಿ ನೋಡ್ತೀವಿ ಅಲ್ಲಿ ಹೆಣಗಳ ರಾಶಿಗಳಿದ್ದಾವೆ. ಅಂತ ಅದ್ಭುತವಾದಂಥ ಕಾವ್ಯವನ್ನು ಕಟ್ಟಿಕೊಡ್ತಕ್ಕಂಥದ್ದು ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು ನೀವೇನಿದ್ದೀರಲ್ಲ, ಇಂಥ ಸಾಹಿತ್ಯಿಕವಾದಂಥ ಮನಸ್ಥಿತಿಗೆ ನೀವು ಬಂದೊಡಬೇಕು. ಯಾವ ಫಿಲ್ಮ್ನಲ್ಲಿಯೂ ಕೂಡ ಇದನ್ನು ಸನ್ನಿವೇಶಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಮುಂದೆ ಹೇಳ್ತಾನೆ ರುದಿರ ಸೂತ್ರ, ರುದಿರ ಮೀನ್ಸ್ ರಕ್ತ, ದಾಂಟಿ ದಾಂಟಿ
ಇವ ನೀಲ ಪರ್ವತ ಪ್ರತಿನ ವಿಪಿನದೊಳು ಸಿಲುಕಿ ಪಾರಂ ಗೈದು. ಆ ಒಂದು ಸಿಲುಕಿನೊಳಗಡೆ ಸಿಕ್ಕೊಂಡಿದ್ದಾನೆ. ಆ ರಕ್ತದ ರಾಶಿಗಳು ಅಲ್ಲಿ ಬಿದ್ದರಿತಾ ಇದೆ, ಹೆಣಗಳ ರಾಶಿ ಇದೆ. ಅದನ್ನು ಸಾಪಾಸಾಗಿ ಅವನು ಇಡ್ತಾ ಇದ್ದಾನೆ. ಅವನು ಒಂದು ರೀತಿಯಲ್ಲಿ ಆಲಾಪನೂ ಆಗಿದೆ, ಅದಕ್ಕೆ ವಿಲಾಪನೂ ಆಗಿದೆ. ಅದಕ್ಕೆ ಬಹಳ ಅದ್ಭುತವಾಗಿರ್ತಾನೆ. ಸಂಜಯನ ಅವನು ಸುಮ್ಮನೆ ಅವನು ಸಾರಥಿ. ಸಂಜಯನ ಶಿರಸ್ಕಂದಮಂ ಅವಲಂಬಿಸಿ, ಅಯ್ಯೋ ಇಡ್ಬೇಕಂದ್ರೆ ನೀವು ಯಾರಾದ್ರೂ ಕೂಡ ಎಲ್ಲರೂ ಹಿಡಿದ ತಕ್ಷಣ ಯಾಕೆ ಹಿಡ್ತಿರಲ್ಲ? ಅವನನ್ನ ಆಶ್ರಯಕ್ಕಾಗಿ ಒಬ್ಬ ರಾಜ ಇಷ್ಟು ವಿಜೃಂಭಣೆಯಿಂದ ಬರೆದಿರ್ತಕ್ಕಂಥ ಇಡೀ ಸೈನ್ಯವನ್ನೇ ಎಲ್ಲವನ್ನು ಕಳೆದುಕೊಂಡಿರ್ತಕ್ಕಂಥ ಸನ್ನಿವೇಶ ರನ್ನ ಕವಿ ತನ್ನ ಕಲಾಯುದ್ಧದೊಳಗಡೆ ಬಹಳ ಅದ್ಭುತವಾಗಿ ಕಟ್ಟುವಂಥ ಸನ್ನಿವೇಶವನ್ನು ನಾವು ತುಂಬಾ ಸ್ಪಷ್ಟ. ಅಷ್ಟೇ ಅಲ್ಲದೆ ಮುಂದೆ ನನ್ನ ಶರ ಜೈಲ ಜರ್ಜರಿತ ತ್ರಾಣ ದ್ರೋಣಂ ನೋಡಿ, ಅಯ್ಯೋ ಸರಿ ಬಂದ ಯುದ್ಧ ಭೂಮಿ ಒಳಗಡೆ ಎಲ್ಲಿ ರಕ್ತ ಇದೆ ಅದನ್ನೆಲ್ಲವನ್ನು ಕೂಡ ನೋಡ್ತಾನೆ. ಅದನ್ನು ಏರು ಹೋಗುವಂಥ ಸಂದರ್ಭದಲ್ಲಿ ಜರ್ಜರಿತ ನುಚ್ಚು ನೂರಾಗಿಬಿಟ್ಟಿದೆ ಅವನ ದೇಹ. ಯಾಕಂದ್ರೆ ಯುದ್ಧ ಭೂಮಿ ಮೇಲೆ ಅತಿ ಸ್ಮಾರ್ಟ್ ಆಗಿ ಎಲ್ಲರೂ ಇರ್ತೇವೆ. ಯುದ್ಧ ಭೂಮಿ ಮೇಲೆ ನಾವು ಇರೋದವ್ರು ನಾವು ಹೊಡಿತೇವೆ, ಅವರು ಹೊಡಿತಾರೆ, ನಾವು ಯಾವಾಗ ಟಿಕೆಟ್ ತಗ್ಸ್ತೇವೆ ಗೊತ್ತಾಗೋದಿಲ್ಲ. ಅದನ್ನ ಬಹಳ ಅದ್ಭುತವಾಗಿ ರನ್ನ ಕವಿ ಹೇಳ್ತಾನೆ ನೋಡಿ. ಸಂಜಯನ ಶಿರಸ್ಕಂದಮಂ ಅವಲಂಬಿಸಿ ಗುರು ಪ್ರಭು ಖಂಡಂ ಶರಜಾಲ ಚರ್ಚರಿತ ತ್ರಾಣ ಗಾತ್ರ ದ್ರೋಣಂ. ಅವನು ನುಚ್ಚು ನೂರಾಗಿದೆ ಅಂತ ದ್ರೋಣಾಚಾರ್ಯರು. ಅವನ ದೇಹ ಬಿದ್ದಿದೆ ಬಾಡಿ. ಗುರು ಕೌರವರಿಗೆ ಮತ್ತು ಪಾಂಡವರಿಗೆ ಗುರುವಾಗಿರ್ತಕ್ಕಂಥ ದ್ರೋಣಾಚಾರ್ಯರ ಶವ ಯಾವ ರೀತಿಯಾಗಿ ಅಲ್ಲಿ ಬಿದ್ದಿದೆ ಅಂದ್ರೆ ನುಚ್ಚು ನೂರಾಗಿ ಆ ಒಂದೊಂದು ಕೂಡ ಸಿಗದಾಗಿರ್ತಕ್ಕಂಥ. ನೀವು ಇವತ್ತಿನ ದಿನದಲ್ಲಿ ಆ ಬಾಂಬುಗಳನ್ನು ಹಾಕುವಂಥ ಸನ್ನಿವೇಶದಲ್ಲಿ ಯಾವ ರೀತಿಯಾಗಿ ಕುಡಿದು ಹೇಳ್ತದಲ್ಲ ಅಂತ ದೇಹವನ್ನು ರನ್ನ ಕವಿ ಕಟ್ಟುವಂಥ ಸನ್ನಿವೇಶ. ಅದು ಅಷ್ಟಕ್ಕೆ ಬಿಡುದಿಲ್ಲ. ಹಳೆ ಮೂರ್ಗಿ ಅವನ ವೈರಿ ಪಕ್ಷದಲ್ಲಿ ಇರ್ತಕ್ಕಂಥ ಅಭಿಮಾನಿಯನ್ನು ಕುರಿತು ಬಹಳ ಅದ್ಭುತವಾದಂಥ ಮಾತನ್ನು ಹೇಳ್ತಾನೆ. ಯುದ್ಧ ಭೂಮಿ ಒಳಗಡೆ ಈ ಕಾವ್ಯವನ್ನು ಓದುವಾಗ ನಾನು ಸಂಪೂರ್ಣವಾಗಿ ಆ ಕಾವ್ಯವನ್ನು ಕೂಡ ಓದಿದ್ದೀನಿ. ಅವನು ಹೇಳ್ತಾನೆ ನೋಡಿ ಅಭಿಮಾನಿಯ ಬಗ್ಗೆ. ಬಿಲ್ಲ ಭಿನ್ನಕಿಯ ಗಾಂಡೀವಿಯಲ್ತು ಭಿನ್ನಕ ದ್ರೋಣಾಚಾರ್ಯನ ಬಗ್ಗೆನೇ ಇದೆ. ಅಂದ್ರೆ ಸಾಕ್ಷಾತ್ ಶಿವನೇ ಬಂದು ದ್ರೋಣಾಚಾರ್ಯರ ವಿರುದ್ಧ ಬಿಲ್ಲು ಅಥವಾ ತ್ರಿಶೂಲವನ್ನು ಹಿಡಿದು ಹೋರಾಟ ಮಾಡಿದ್ರು ಕೂಡ ಗೆಲ್ಲಕ್ಕಾಗುವುದಿಲ್ಲ ಅಂತಕ್ಕಂಥ ಸನ್ನಿವೇಶವನ್ನು ಬಹಳ ಅದ್ಭುತವಾದಂಥ ವಿಚಾರವನ್ನು ಹೇಳ್ತಾರೆ. ಮುಂದೆ ಆ ಒಂದು ಯುದ್ಧ ಭೂಮಿಯನ್ನು ಪ್ರವೇಶ ಮಾಡ್ಕೊಳ್ತಾ ಆ ದ್ರೋಣಾಚಾರ್ಯರ ಶವವನ್ನು ನೋಡ್ಕೊಂಡು ಮುಂದೆ ಹೋಗ್ತಾನೆ. ಹೋದಂಥ ಸನ್ನಿವೇಶದಲ್ಲಿ ಅಭಿಮಾನಿಯನ ಒಂದು ಶೌರ್ಯ ಪೌರುಷವನ್ನು ಯುವಕರು ನೀವು ಆ ಅಭಿಮಾನಿ ಇದ್ನಲ್ಲ ಆ ಯುವಕರನ್ನು ಯಾವ ರೀತಿಯಾಗಿ ಆ ರನ್ನ ಕವಿ ಆ ದುರ್ಯೋಧನನ ಮಾತುಗಳ ಮುಖಾಂತರವಾಗಿ ಇಲ್ಲಿ ತಿಳಿಸ್ತಾರೆ ನೋಡಿ. ಅರೆ ಮುರುಗೀರ್ತ ನೋಡಿ, ಅರ್ಧಂಬರ್ಧ ಮುಳಿಯಾದಂತ ಅಲ್ಲಿ ಹೇಳಿದ್ದೀನಿ. ರುಧಿರ ಸೂತ್ರಂಗಳಂ ದಾಟಿ ಅಂದ್ರೆ ಆ ರಕ್ತ ಯಾವ ರೀತಿಯಾಗಿರ್ತಾರೆ ಅಂದ್ರೆ ಸಮುದ್ರ ಅಥವಾ ನದಿಯ ಹಾಗೆ ಆ ರಕ್ತದ ಕವಲಿಗಳನ್ನು ಹರಿತಾ ಇದ್ದಾವೆ ಅಂತಕ್ಕಂಥ ಮಾತನ್ನೇ ಕೂಡ ರನ್ನ ಕವಿ ಹೇಳ್ತಾನೆ. ಆದ್ರೆ ಆ ರಕ್ತದ ಮಡುವಿನೊಳಗಡೆ ಅಭಿಮಾನಿಯವನ ಧ್ಯೇಯ ಅವನ ಪ್ರಾಣ ಹೋಗಿದೆಯಲ್ಲ ಆ ಪ್ರಾಣ ಹೇಗಿದೆ ಅಂತಕ್ಕಂಥ ಮಾತನ್ನು ಕೂಡ ಅವನ ಶವವನ್ನು ಕುರಿತು ರನ್ನ ಕಟ್ಟುವಂತ ರೀತಿ ಇದೆ. ಅರೆ ಮುರುಗೀರ್ತ ಕಣ್ಮಳ ಅಳದ್ದು ನೋಡಿ ಎಂತ ಮಾತಿದೆ. ಅರ್ಥಕ್ಕದ ನನ್ನ ಮಾತುಗಳನ್ನೇ ಓದುವಂತ ಸಂದರ್ಭದಲ್ಲಿ ಪ್ರೀತಿಯಾಗಿ ನೋಡಿ ಹೆಂಗಿದೆ. ಆರೆ ಮುರುಗೀರ್ತ ಅರ್ಧಂಬರ್ಧ ತೇಲಾಡ್ಕೊತಾನಂತ ಎಂತ ಬ್ಯೂಟಿಫುಲ್ ಅಲ್ಲ. ಅರ್ಧಂಬರ್ಧ ತೇಲಾಡ್ಕೊಂಡು ಹೆಣ ನೀವು ನೀರಿನೊಳಗಡೆ ಬಿತ್ತಂತ ತೇಲಾಡ್ತದಲ್ಲ, ಇಲ್ಲಿ ರಕ್ತದ ಮಡುವಿನೊಳಗಡೆ ಬಿದ್ದು ತೇಲಾಡಕತ್ತಿದೆ ಅಂತಕ್ಕಂಥ ಮಾತನ್ನೇ ಕೂಡ ರನ್ನ ಕವಿ ಇಂಥ ವಿಚಾರಗಳನ್ನು ಕಟ್ಟುವಂತ ಮಾತುಗಳು ಮಾಡ್ತಾನೆ. ಕಣ್ಮಲರ್ ಅಳದ್ದು ಅರ್ಧಂಬರ್ಧ ಕಣ್ಣು ತಕ್ಕೊಂಡದ ನೋಡಿ. ಶವ ಅಂದ್ರೆ ಹುಲ್ ಹಿಂಗೆ ತಗೊಂಡ್ತಿರ್ತದೆ, ಮುಚ್ಚಿರ್ತಾರೆ ಕಣ್ಣು ಇಲ್ಲ, ಅದು ಆಕಾರ ವಿಕಾರ ಆಗಿರ್ತದೆ ಗೊತ್ತಿದೆ. ಈ ಕವಿನೂ ಕೂಡ ಬಹಳ ಅದ್ಭುತವಾದಂಥ ವಿಚಾರ ಕಾಣ್ತಾನೆ. ಕಣ್ಮಲರ್ ಅಳದ್ದು ಅರ್ಧಂಬರ್ಧ ನೀಡಾಡಕತ್ತೀರಿ ಅಂತ ಹೇಳ್ಬಿಟ್ಟು ಅಂದ್ರೆ ಒಂದು ರೀತಿಯಲ್ಲಿ ಕಮಲ ಯಾವ ರೀತಿಯಾಗಿ ಅರಳಿರ್ತದಲ್ಲ ಅರ್ಥ ಆ ಸನ್ನಿವೇಶವನ್ನು ಇಲ್ಲಿ ಕವಿ ಕಟ್ಟುವಂತ ಮಾತುಗಳನ್ನು ನಾವು ತುಂಬಾ ಸ್ಪಷ್ಟವಾಗಿ ಮಾಡ್ತೇವೆ ನೋಡಿ. ಮುಗಂ ಕಡಿದೊಯ್ದ ಆ ಮುಗನ ಕಡೆ ಅರ್ಧಂಬರ್ಧ ಕತ್ತರಿಸಿ ಹೋಗಿದೆ. ತೃತೀಯ ವಿದ್ಯಾರ್ಥಿಗಳು ಈ ಕಡೆ ಗಮನ ಇಟ್ಕೊಳ್ಬೇಕು. ಕೈಯಂ ಸುರತರ ಮಾಗಿ ಖರ್ಚಿಡುವುದು
ವೀರ ಸೈನ್ಯನ ಶರ ಪ್ರಹಾರ, ಶರಗಳ ಒಂದು ಆ ಬಾಣಗಳ ಆಸ್ತಿಗಳು ನಟ್ಟು ಅವನನ್ನು ಚಿತ್ರ ಆಗಿದೆ ಅವನದೇ ಅಭಿಮನ್ಯು. ಒಂದೆರಡು ಮಾತುಗಳನ್ನ ಒಬ್ಬ ಮಹಿಳೆಯಾಗಿ ಇಲ್ಲಿ ಎಲ್ಲರನ್ನೂ ಕೂಡ ನಾವು ಅವಲೋಕನ ಮಾಡಿ ನೋಡಿದಾಗ ವಿದ್ಯಾರ್ಥಿನಿಯರ ಸಂಖ್ಯೆ ಜಾಸ್ತಿ ಇರುವುದು ನನಗೆ ಒಂದು ಹೆಮ್ಮೆಯ ಸಂಗತಿ. ಹಾಗಿದ್ದಾಗ ಹುಡುಗರು ಯಾರು ಕೂಡ ಬೇಜಾರು ಮಾಡಿಕೊಳ್ಳುವಂಥದ್ದಲ್ಲ. ಎಲ್ಲರೂ ಕೂಡ ಈಗ ಪುರುಷರಿರ್ಬೋದು ಮಹಿಳೆಯರಿರ್ಬೋದು ಒಂದೇ ನಾಣ್ಯದ ಎರಡು ಮುಖಗಳು. ನಾವೆಲ್ಲರೂ ಕೂಡ ಸರಿಯಾಗಿ ಹೊಂದಾಣಿಕೆಯಿಂದ ಕಾರ್ಯವನ್ನ ಮಾಡಿದರೆ ಮಾತ್ರ ನಾವೇನಪ್ಪ ಅಂದ್ರೆ ಏನೆಲ್ಲವನ್ನು ಕೂಡ ನಾವು ಸಾಧನೆಯನ್ನ ಮಾಡಬಹುದು. ಆಸೆ ಇರಬೇಕು, ಆದರೆ ದುರಾಸೆ ಇರಬಾರ್ದು ಅನ್ನೋದನ್ನು ಕೂಡ ನಾವು ನೋಡ್ತೇವೆ. ಇಲ್ಲೇ ವಿದ್ಯಾರ್ಥಿಗಳಿಗೆ ನಾವು ಕೆಲವೊಂದು ಕಿವಿ ಮಾತುಗಳನ್ನ ಎರಡು ಮಾತುಗಳಲ್ಲಿ ಹೇಳಿ ನಾನು ಮುಗಿಸ್ತೇನೆ. ಯಾಕಂದ್ರೆ ಕತೆ ಅಂದ್ರೆ ನಮ್ಗೆ ಬಹಳ ಇಷ್ಟ. ಸಾಹಿತ್ಯದ ಒಂದು ಪ್ರಕಾರ ಯಾವುದು ಅಂತಂದ್ರೆ ಕತೆ. ಸಾಹಿತ್ಯದ ಅಭಿರುಚಿಯನ್ನು ನಾವು ಯಾವ ರೀತಿಯಾಗಿ ನಾವು ಬೆಳೆಸ್ಕೊಳ್ಬೇಕು, ಬೆಳೆಸಿಕೊಳ್ಳುವುದಕ್ಕಿಂತ ಪೂರ್ವದೊಳಗ ನಾವು ಯಾವ ರೀತಿಯಾಗಿ ಓದಬೇಕು. ಇವತ್ತಿನ ದಿನಮಾನದೊಳಗೆ ಹೇಳಿದ್ರು ಎಲ್ಲರೂ ಕೂಡ ಓದುವಂತ ಹವ್ಯಾಸವನ್ನ ನಾವು ಕಳೆದುಕೊಂಡು ಬಿಟ್ಟೇವೆ. ಹೇಳ್ತಿದ್ರು ಹೊಟ್ಟಿಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ, ಆದರೆ ಇವತ್ತು ಹೊಟ್ಟಿಗೆ ಹಿಟ್ಟು ಇಲ್ಲದಿದ್ರೂ ಕೂಡ ನಡೀತದ, ಜುಟ್ಟಿಗೆ ಮಲ್ಲಿಗೆ ಹೂ ಇಲ್ಲದೇ ಇದ್ರೂ ಕೂಡ ನಡೀತದ, ಕೈಯಲ್ಲಿ ಮಾತ್ರ ನಮ್ಗೆ ಮೊಬೈಲ್ ಬೇಕು. ಆದ್ರೆ ಮೊಬೈಲ್ ಬೇಕು, ನಾನು ಮಕ್ಕಳಿಗೆ ಯಾರಿಗೂ ಕೂಡ ಏನು ಹೇಳಂಗಿಲ್ಲ. ನನ್ನ ಕೈಯಲ್ಲಿಯೂ ಕೂಡ ಮೊಬೈಲ್ ಇದೆ, ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ನಾವು ಯಾವ ರೀತಿಯಾಗಿ ಅದನ್ನು ಬಳಸ್ಕೊಳ್ಬೇಕು. ಅದರಲ್ಲಿ ಒಳಿತು ಕೂಡ ಇದೆ, ಕೆಡುಕು ಕೂಡ ಇದೆ. ಎಷ್ಟೋ ವಿದ್ಯಾರ್ಥಿಗಳು ಮೊಬೈಲ್ನಿಂದಲೇ ಏನಪ್ಪಾ ಅಂದ್ರೆ ಎಂತೆಂಥ ಉನ್ನತವಾದಂಥ ಹುದ್ದೆಗಳನ್ನ ಅಲಂಕಾರ ಮಾಡೋದು. ಆದರೆ ನಾವು ರಾತ್ರಿ ಎಲ್ಲ ಆನ್ಲೈನ್ ಇದ್ದು ಹಗಲತ್ತು ನಾವು ಆಫ್ ಆಗುವುದು ಬೇಡ. ನಾವು ಯಾವ ರೀತಿಯಾಗಿ ಮೊಬೈಲನ್ನು ಬಳಕೆ ಮಾಡಬೇಕು ಅನ್ನುವಂಥ ಒಂದು ವಿದ್ಯಾರ್ಥಿಗಳಿಗೆ ನಾನು ನಿಜಕ್ಕೂ ಕೂಡ ಒಬ್ಬ ಪ್ರಾಧ್ಯಾಪಕಿಯಾಗಿ ನಾನು ಹೇಳ್ತೇನೆ. ಯಾಕಂದ್ರೆ ನಾವು ಪ್ರಾಧ್ಯಾಪಕರಂದ್ರೆ ಗಂಟು ಹೊಡಿವರೆಗೆ ನಾವು ಮಾತಾಡೋರ, ಆದ್ರೆ ಇವತ್ತು ಆ ರೀತಿ ಇಲ್ಲ. ನಾನು ನಿಮ್ಮ ಸಮಯವನ್ನ ನಾನೇನಪ್ಪ ಅಂತಂದ್ರೆ ನಾನು ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಇಲ್ಲಿ ನಾನು ನೋಡ್ತೇನೆ. ಮೇನ್ ನಮ್ಮಲ್ಲಿ ಪರಿಶ್ರಮ ಇರಬೇಕು. ಆಮೇಲೆ ಸತತವಾಗಿ ನಾವೇನಪ್ಪ ಅಂದ್ರೆ ಅಭ್ಯಾಸವನ್ನ ಮಾಡಬೇಕು. ಯಾವ ರೀತಿಯಾಗಿ ನಾವು ಮಾಡಬೇಕು, ಚೆನ್ನಾಗಿ ನಾವು ಓದಬೇಕು. ಒಂದು ಮಾತು ನಾನು ಹೇಳ್ತೇನೆ ಇಲ್ಲಿ, ಇವತ್ತಿನ ದಿನ ಇನ್ನೂ ಒಂದು ಪ್ರಮುಖವಾದಂಥ ವಿಷಯ ಏನು ಅಂತಂದ್ರೆ, ಹಸಿರಾಯಿತು ಕನ್ನಡ ಉಸಿರಾಗಲಿ ಕನ್ನಡ, ಹಸಿಗೋಡೆಯ ಮೇಲೆ ಹುಸಿ ಹೋಗದ ಕನ್ನಡ. ಈ ಒಂದು ಕವಿತೆಯನ್ನು ಬರೆದಿರುವಂತಹ ಕವಿಗಳು ಯಾರು ಅಂತಂದ್ರೆ ಚಂಬೆಳಕಿನ ಚನ್ನೀರು ಕಣಿವೆಯವರ ಇವತ್ತಿನ ಹುಟ್ಟಿದ ದಿನ. ಯಾಕಂದ್ರೆ ಎಲ್ಲ ಕವಿಗಳು ಹೇಳ್ತಾರೆ ಒಂದು ಮಾತು, ಧಾರವಾಡದೊಳಗ 3 ಕಲ್ಲು ಒಗದ್ರ 3 ಕಲ್ಲು ಯಾರ ಮೇಲೆ ಬೀಳ್ತಾವ ಅಂತಂದ್ರೆ ಕವಿಗಳ ಮೇಲೆ ಬೀಳ್ತಾವ ಅಂತ ಹೇಳ್ತಾರೆ. ಅಂತಹ ಒಂದು ಕವಿಗಳ ಸಾಹಿತ್ಯಿಕ ಸಾಂಸ್ಕೃತಿಕ ಎಲ್ಲ ರೀತಿಯಿಂದಲೂ ಕೂಡ ಏನಪ್ಪಾ ಅಂತಂದ್ರೆ ಧಾರವಾಡ ಯಾವ ರೀತಿಯಾದಂಥ ಒಂದು ಅನುಕೂಲವಾದಂಥ ವಾತಾವರಣ, ತಾವೆಲ್ಲರೂ ಕೂಡ ಇಂತಹ ಒಂದು ಜ್ಞಾನ ದೇಗುಲದಲ್ಲಿ ಪ್ರವೇಶವನ್ನು ಪಡೆದಿದ್ದಿಲ್ಲ. ನಿಜಕ್ಕೂ ಕೂಡ ನೀವು ಪುಣ್ಯರೇ ಅಂತ ನಾನು ಹೇಳ್ತೇನೆ. ಹಾಗೆ ಈ ಕಾಲೇಜನ್ನ ಅತ್ಯಂತ ಉನ್ನತ ಮಟ್ಟಕ್ಕೆ ಒಯ್ತಾ ಇರುವಂತಹ ಕೇವಲ ಪ್ರಾಚಾರ್ಯರು ಮಾತ್ರ ಅಲ್ಲ, ಪ್ರಾಚಾರ್ಯರ ಜೊತೆಗೆ ಉಳಿದ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ನಾನು ಚಿರಋಣಿಯಾಗಿದ್ದೇನೆ ಅನ್ನುವಂಥ ಮಾತನ್ನು ಕೂಡ ನಾನು ನಿಮ್ಮ ಹಾಗೆ ಇಲ್ಲೇ ಕುತ್ಕೊಂಡು ಈವ್ನಿಂಗ್ ಕಾಲದಲ್ಲಿ ನಾನು ಎಲ್ಲೆಲ್ಲಿ ಮುಗಿಸಿದ್ದೇನೆ. ಇಂಥ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಏನು JM ಪಾಟೀಲ್ ಮಾಡಿ 3 ವರ್ಷದ ಕಾರ್ಯಕ್ರಮ ಮಾಡಿ ಎಷ್ಟು ಚೆನ್ನಾಗಾಯ್ತು. ಹೀಗಾಗಿ ಅವರ ಮಕ್ಕಳು ಇರ್ಬೋದು, ಹಳೆಯಂದ್ರ ಇರ್ಬೋದು, ಅವರೆಲ್ಲರೂ ನನ್ನ ಕುಟುಂಬದ ಒಂದು ಸದಸ್ಯರಿರ್ಬೋದು. ಅಂತ ಒಂದು ನಮ್ಮ ತಂದೆ ಸಮಾನ ಇರ್ತಂಥ JM ಪಾಟೀಲ್ರ ಒಂದು ಕಾಲೇಜುಗಳ ಕಾರ್ಯಕ್ರಮ ಮಾಡಿ ನಾವು ಭಾಳ ಹೆಮ್ಮೆ ಅನಿಸ್ತದೆ. ಹೀಗಾಗಿ ಮಕ್ಕಳೇ ಹೀಗಾಗಿ ಇಂಥ ಏನು ಇವತ್ತು ಅದ್ಭುತವಾಗಿ ಮಾತಾಡಿದ್ರು ಎಲ್ಲರೂ. ಪ್ರತಿಯೊಬ್ಬರು ಅದಕ್ಕೆ ನಮ್ಮ ಉದ್ದೇಶ ಏನಪ್ಪ ಸುಮ್ಮನೆ ನಿಮಗೆ ಹಾಗೆ ಟೈಮ್ ಪಾಸ್ ಮಾಡಿ ಅದಲ್ಲ, ನಿಮ್ಮ ಸಮಯ ಅವರ ಹಾಗೆ ನೀವು ಆಗಬೇಕು. ಹಾಗೆ ನೀವು ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಮಂಗಳೂರಿಂದ ಬಂದು ನಮ್ಮ ಮಾಧವರು ಚೆನ್ನಾಗಿ ಮಾಡಿದ್ರು, ಪರಿಸರ ಬಗ್ಗೆ ಮಾತಾಡಿದ್ರು, ಆಮೇಲೆ ಸಾಹಿತ್ಯ ಬಗ್ಗೆ ಮಾತಾಡಿದ್ರು, ಜೋಗದ ಎಕ್ಸಾಂಪಲ್ ಕೊಟ್ಟರು. ಅಂದ್ರೆ ಜೋಗದ ಎಕ್ಸಾಂಪಲ್ 4 ಮಂದಿ 4 ಟೈಪ್ ವಿಚಾರ ಮಾಡ್ತಾರೆ.
ಹಾಗೆ ನೀವು ಸದ್ಯಕ್ಕೆ ಜೀವನದಲ್ಲಿ ಹೋಗಿ ಅಲ್ಲಿ ಬೀಳುವುದಲ್ಲ, ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕಂತ ಆ ಒಂದು ನಿಟ್ಟಿನೊಳಗೆ ನೀವೆಲ್ಲ ಮಾಧವ ಆಗಬೇಕು, ಆಮೇಲೆ ದೊಡ್ಡಮನುಷ್ಯರ ಆಗಬೇಕು. ನಮ್ಮೆಲ್ಲ ಶೈಲಜಾ ಅಮರ್ಶೆಟ್ಟಿ ಮೇಡಮ್ 2ನೇ ಅವಧಿಗೆ ಆಯ್ಕೆ ಆಗಿದ್ದಾರೆ ಕರ್ನಾಟಕ ವಿದ್ಯಾವರ್ಗ ಸಂಘಕ್ಕೆ. ಹೀಗಾಗಿ ನಾವೆಲ್ಲ ಏನು ಮಾಡ್ತೀವಿ, ಪ್ರತಿ ಅವ್ರ ಮನೆಗೆ ಹೋಗಿ ಸನ್ಮಾನ ಮಾಡ್ತೀವಿ. ಈ ಸಲ ಏನು ಮಾಡಾಕತ್ತೀವಿ, ಯಾವ್ದಾದ್ರು ಒಂದು ಕಾಲೇಜಿಗೆ ಹೋಗಿ ಆ ಸಂಸ್ಥೆಗೆ ಹೋಗಿ ನೀವು ಪರಿಚಯ ಮಾಡಿ ಸನ್ಮಾನ ಮಾಡೋದು ಸೂಕ್ತ ಅಂತಕ್ಕಂಥ ನಿಟ್ಟಿನೊಳಗೆ ಪ್ರತಿಯೊಬ್ಬರಿಗೂ ಒಂದೊಂದು ಕಾರ್ಯಕ್ರಮದಲ್ಲಿ ಮಾಡ್ತಿದ್ದೇವೆ. ಹೇಳುವ ಉದ್ದೇಶ ನೀವು ಸದ್ಯಕ್ಕೆ ಜೀವನದಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡ್ಕೊ, ಒಳ್ಳೇದಾಗಲಿ, ಮತ್ತೊಬ್ಬರು ಕೈ ಹೊಡೆದು ಬೇಡ, ನಿಮ್ಮ ಕಾಲ ಮೇಲೆ ನಿಲ್ಬೇಕು. ವಿಶೇಷವಾಗಿ 4 ಮಕ್ಕಳೇನೋ 100ಕ್ಕೆ 100 ಅಂಕ ಪಡ್ಕೊಂಡ್ರಲ್ಲ. ನಾನು ಹುಬ್ಬಳ್ಳಿ ಒಳಗೆ ಒಂದು ಕಾಲೇಜಿಗೆ ಮಾಡಿ ನಮ್ಮ ಸರ್ ಹೇಳಿದ್ರು, 2-3 ತಿಂಗಳು ಹೇಳಿದ್ರು, ಸರ್ ನಿಮ್ಮ ಕಾಲೇಜಿಗೆ ಬರ್ತೇನೆ ಅಂತೇಳಿ. ಇಂಥ ದೊಡ್ಡ ವೇದಿಕೆ ಒಳಗೆ 4 ಮಕ್ಕಳಿಗೆ ನಾವೆಲ್ಲ ಸನ್ಮಾನ ಮಾಡಿದ್ರು 100ಕ್ಕೆ 100. ಇನ್ನು ನಾಳೆಗೆ ಅದು 8 ಆಗಲಿ, 16 ಆಗಲಿ, 32 ಆಗಲಿ, ಈ ರೀತಿಯಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ ಅಂತ ಆ 4 ಮಕ್ಕಳು ಈಗ ಇನ್ನೊಂದು 15 ನಿಮಿಷದೊಳಗೆ ನಮ್ಮ ಚೇಂಬರ್ ಬರ್ರಿ, ನಿಮ್ಮ 4 ಕನ್ನಡ ಸಾಹಿತ್ಯ ಪರಿಷತ್ ಮೆಂಬರ್ ಮಾಡ್ತೇನೆ ನಾನು 12 ಕೊಟ್ಟು. ಅದು ನಾಗ ಸಾಹಿತ್ಯ ಪರಿಷತ್ ಬಗ್ಗೆ ನಿಮ್ಗೆಲ್ಲ ಮಾಹಿತಿ ಸಿಗಬೇಕಂತೆ. ಇದೆಲ್ಲ ನೀವು ಮನೆಯಾಗ ಹಾಕ್ಬೋದು, ಅತಿ ಈಜಿ ಇದೆ. ಮೊಬೈಲ್ ಒಳಗೆ ಎಷ್ಟು ಪ್ಲೇಸ್ಟೋರ್ಗೆ ಹೋಗಿ ಅಲ್ಲೊಂದು ಆ್ಯಪ್ ಇದೆ, ಕಸಾಪನ್ನು ಟೈಪ್ ಮಾಡಬೇಕು, ಒಂದು ಆ್ಯಪ್ ಬರ್ತದೆ, ಡೌನ್ಲೋಡ್ ಮಾಡ್ಕೊಂಡು 4 ಲೈನ್ ಬರ್ತಾವೆ. ಅಲ್ಲಿ ಹೋಗಿ ನೀವೇ ಸದಸ್ಯತ್ವ ವಿಭಾಗಕ್ಕೆ ಹೋಗಿ ನೀವು ಯಾವ್ದಾರ ಒಂದು ಫೋನ್ಪೇ ಆಗಲಿ, ಕ್ರೆಡಿಟ್ ಆಗಲಿ, ಬ್ಯಾಂಕಿಂದ ಅಮೌಂಟ್ ಡೆಬಿಟ್ ಮಾಡಿ ನೀವೇ ಮೆಂಬರ್ ಆಗ್ಬೋದು. ಹೀಗಾಗಿ ಇವತ್ತು ನಾನು 4 ಮಂದಿ ಮಾಡಿಕೊಡ್ತೇನೆ. ಮುಂದೆ ಸದ್ಯಕ್ಕೆ ಯಾರಾದ್ರು ಬಂದು ನಾನೇ ನಿಮಗೆ ಮೆಂಬರ್ಶಿಪ್ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನಾಡ್ತಾ ಒಟ್ಟಿನಲ್ಲಿ ಉದ್ದೇಶ ಕನ್ನಡ ಸಾಹಿತ್ಯ ವಿಷಯ ಹಂಗೆ ಇದೆ. ಕನ್ನಡ ಸಾಹಿತ್ಯ ನಿಮ್ಗೆ ಜಾಸ್ತಿ ಆಗಬೇಕು, ಜ್ಞಾನ ಬರಬೇಕು, ಬರೀ ಬುಕ್ ಮಾರ್ಗಂದ್ರೆ ಆಗೋದಿಲ್ಲ, ಬೇರೆ ಬೇರೆ ಒಂದು ನಾಲೆಜ್ ಪಡ್ಕೋಬೇಕಂತಕ್ಕಂಥ ಮಾತನಾಡ್ತಾ ಮತ್ತೊಮ್ಮೆ ಈ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೆ ನೀವೆಲ್ಲ ನಮ್ಮ ಮಕ್ಕಳ ಸಮಾನವೆಲ್ಲ. ಹೀಗಾಗಿ ದಯವಿಟ್ಟು ಹೆಚ್ಚು ಸಮಯವನ್ನು ನಿಮ್ಮ ಅಭ್ಯಾಸದ ಕಡೆ ಒಂದು ಒಲವು ಕೊಡ್ಬೇಕಂತ ಹೇಳ್ತಾ ಮತ್ತೊಮ್ಮೆ ಮುಂದಿನ ವರ್ಷದಕ್ಕೆ ನಾವು 100ಕ್ಕೆ ಈಗ 4 ಇದಲ್ಲ, ಅದು ಡಬಲ್ ಮಾಡಿ ತೋರಿಸ್ಬೇಕು, ಅವಾಗ ಅವರು ಸದಸ್ಯತ್ವ ಮಾಡ್ತೀನಿ ಅಂತಕ್ಕಂಥ ಮಾತನಾಡ್ತಾ ಮತ್ತೊಮ್ಮೆ ಎಲ್ಲ ಬಂಧಿಸಿ ನನ್ನ ದೇವರುಗಳು ಮಾಡ್ತಕ್ಕಂಥ ಎಲ್ಲ ಸಿಬ್ಬಂದಿಯವರೆಗೂ ಬಂಧಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕರಿಸುತ್ತಾ ಈಗ ಈ ಒಂದು ಕಾರ್ಯಕ್ರಮ ನಮಗೆ ಎಲ್ಲಾ ರೀತಿಯಲ್ಲಿ ವರ್ಷದಿಂದ ವರ್ಷಕ್ಕೆ ನಮಗೆ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಮಕ್ಕಳಿಗೆ ಬಹಳ ಒಂದು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಬಂದಿದ್ದಾರೆ. ಅದು ಬಹಳ ಉಪಯೋಗಕಾರಿಯಾಗಿದೆ ನಮಗೆ. ಅದಕ್ಕಾಗಿ ಸರ್ ಯಾವ ಟೈಮಲ್ಲಿ ಕೇಳಿದ್ರು ನಾವು ಕಾರ್ಯಕ್ರಮಕ್ಕೆ ನಾವು ಒಂದು ಒಪ್ಪಿಗೆಯನ್ನ ಕೊಡ್ತೀವಿ. ಯಾಕಂತಂದ್ರೆ ಅದರಿಂದ ಮಕ್ಕಳಿಗೆ ಉಪಯೋಗ ಬಹಳ ಇದೆ. ಯಾಕಂತಂದ್ರೆ ಈಗ ನೋಡಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇಟ್ಕೊಂಡು ಈ ಮಕ್ಕಳನ್ನ ಗುರುತಿಸುವಂತ ಕೆಲಸವನ್ನ ಸಾಹಿತ್ಯ ಪರಿಷತ್ ಮಾಡ್ತಿದೆ. ಬಹಳ ಒಂದು ಅಗಾಧವಾದಂತ ಒಂದು ಕಾರ್ಯಕ್ರಮ ಇದು, ಒಳ್ಳೆ ಒಂದು ಉಪಯುಕ್ತವಾದಂತ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇನ್ನಷ್ಟು ಮಕ್ಕಳಿಗೆ ಅದು ಸ್ಫೂರ್ತಿದಾಯಕವಾದಂತಹ ಒಂದಿಷ್ಟು ವಿಚಾರಗಳ ಬೆಳೀತಾವ ಅನ್ನುವಂತ ಒಂದು ಮಾತನ್ನ ಹೇಳ್ತಾ, ಹಾಗೆ ದೇವರ ಬಳಿ ಸರಿ ನಾವು ಮಾತಾಡಲಿಕ್ಕೆ ಅವಕಾಶವನ್ನು ಕೊಡಬೇಕಾಗಿತ್ತು ಹಿರಿಯರು. ಯಾಕಂತಂದ್ರೆ ನಮಗೆ ಮಕ್ಕಳಿಗೆ ಮತ್ತೊಂದು ಅದೇ ಸರ್ ನಾವು ಮತ್ತೊಮ್ಮೆ ನಿಮಗೆ ನಾನು ಅವಕಾಶವನ್ನು ಕೊಡ್ತೇನೆ ಅನ್ನುವಂತ ಈ ಒಂದು ಸಭೆ ಮೂಲಕ ನಾನು ಒಂದು ಮಾತನ್ನ ಹೇಳ್ತಾ, ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ಮುದ್ದು ವಿದ್ಯಾರ್ಥಿಗಳಿಗೂ ಹಾಗೆ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿದಂತಹ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಒಂದು ಅಧ್ಯಕ್ಷೀಯ ಮಾತುಗಳಿಗೆ ವಿರಾಮ.